ಜೋರಾಗಿ ಇದೀವಿ. ಒಳ್ಳೆ ಟೀ ಕೊಟ್ಟಿದ್ರು, ರೆಸ್ಟಪ್ ಆಗಿದ್ರೆ ಎಲ್ರಿಗೂ ಶುಭ ಮಧ್ಯಾಹ್ನ. ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬಂದಿದೆ. ಶುಭ ಮಧ್ಯಾಹ್ನ. ನನ್ನ ಹೆಸರು ಆಲ್ರೆಡಿ ನಿಮ್ಗೆ ಹೇಳಿದ್ದಾರೆ, ರಾಣಿ ಚಂದ್ರಶೇಖರ್ ಅಂತ ಹೇಳಿ. ಒಂದು 25 ವರ್ಷದಿಂದ ಯಾರು ರಾಣಿ ಚಂದ್ರಶೇಖರ್ ಅಂತ ಕೇಳಿದ್ರೆ ನಾನು ಎಲ್ಲಿರ್ತಾ ಇದ್ದೆ ಅಂದ್ರೆ, ನೀವು ಕೂತಿದ್ದೀರಲ್ಲ ಇವತ್ತು ಜಾಗ, ಎಲ್ಲಿ ಕೂತಿದ್ದೀರಾ? ಆಡಿಯನ್ಸ್ ಪ್ಲೇಸ್ ಅಲ್ಲಿ ಕೂತಿದ್ದೀರಲ್ಲ, ಅಲ್ಲಿ ನಾನು ಕೂತಿರ್ತಾ ಇದ್ದೆ. ಎಷ್ಟು ವರ್ಷದಲ್ಲಿ? 25. ಈ ವರ್ಷಕ್ಕೆ 25 ವರ್ಷಗಳ ಹಿಂದೆ ನೀವು ಕೂತ್ಕೊಳ್ಳೋ ಜಾಗದಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ. ಇವತ್ತೇನಿದ್ದೀನಿ ವೇದಿಕೆನಲ್ಲಿ ಯಾಕೆ ಯಾಕೆ ನಾನು ಪಾಠ ಮಾಡಕ್ ಬಂದಿಲ್ಲ, ಚರ್ಚೆ ಮಾಡೋಣ. ಪಾಠ ಮಾಡಿದ್ರೆ ಬೋರ್ ಆಗ್ಬಿಡುತ್ತೆ. ಅಲ್ಲಿ ಬಂದೆ ಪ್ರಯತ್ನ, ಆಮೇಲೆ ತಿಳುವಳಿಕೆ, ಆಮೇಲೆ ಫಸ್ಟ್ ಪ್ಲಾನ್ ಮಾಡ್ಕೋಬೇಕು ಮೇಡಮ್. ವೆರಿ ಗುಡ್. ಆಮೇಲೆ ಪ್ಲಾನಿಂಗ್ ವೆರಿ ಗುಡ್. ಆಮೇಲೆ ಧೈರ್ಯ ವೆರಿ ಗುಡ್. ಇವೆಲ್ಲಗಳ ಸಮ್ಮಿಶ್ರಣನೇ ರಾಣಿ ಇದ್ದಂತೋಳು ಇವತ್ತು ರಾಣಿ ಚಂದ್ರಶೇಖರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಹೇಗೆ ಸಾಧ್ಯ ಆಯ್ತು? ಅದೇಗೆ ಸಾಧ್ಯ ಆಯ್ತು ಅಂತ ನಂದೇ ಆ ದಾಟಿನಲ್ಲಿ ನಿಮ್ಮ ಮುಂದೆ ನಾನು ಬೆಳೆದು ಬಂದಂತ ದಾರಿನ ಒಂದು ಅರ್ಧ ಗಂಟೆನಲ್ಲಿ ನಾನು ವೈಯಕ್ತಿಕ ಪರಿಚಯನ ನಿಮ್ಮ ಮುಂದೆ ಹೇಳ್ತೀನಿ. ಯಾಕೆ ನಾನು ವೈಯಕ್ತಿಕ ಪರಿಚಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಇಲಾಖೆಯವರು ಅಥವಾ ನಾನು ಕೊಡ್ತೀನಿ? ಮುಂದಿನ ದಿನಗಳಲ್ಲಿ ಇಲ್ಲಿರೋರು ಯಾರೋ ರಾಣಿ ಚಂದ್ರಶೇಖರ್ ಆಗ್ಬಹುದು ಅಥವಾ ಮುಂದೆ ಬರೋರು ಯಾರೋ ಆಗ್ಬೋದು ಅನ್ನೋ ಕಾರಣಕ್ಕೆ ಪೂರ್ಣ ನನ್ನ ಪರಿಚಯನ ನಾನು ತಿಳಿದಂತ ಮಟ್ಟಿಗೆ ನಾನು ಹೇಳ್ತೀನಿ. 2000 ಇಸ್ವಿವರೆಗೂ ನಾನು ಏನೇನೂ ಅಲ್ಲ, ಒಂದು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವಳು. 2000 ಇಸ್ವಿನಲ್ಲಿ ನನ್ನ ಮದುವೆ ಆಯಿತು. ಮದುವೆ ಮಾಡೋ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬಕ್ಕೆ ಆಗ್ತಂತ ಒಂದೇ ಒಂದು ನಿಯಮ ಏನಪ್ಪಾ ಅಂದರೆ, ಅವ್ರು ನಾನು ಕೇಳಿದಾಗ ನೀವು ಯಾರಿಗಾರು ಮದುವೆ ಮಾಡಿ ನನ್ನ ರೈತರು ಮದುವೆ ಮಾಡಿಕೊಡಿ ಅಂತೇಳಿ ನಾನು ಕೇಳಿದಂಥದ್ದು. ಇದೊಂದೇ ಕಂಡೀಷನ್. ಸೊ ಈ ಕಂಡೀಷನ್ ಆಧಾರದ ಮೇಲೆ ನಮ್ಮ ಮನೆಯಲ್ಲಿ ಹುಡುಕಿ ಏನಿವಾಗ ನಾನು ಜೀವನ ಮಾಡ್ತಿದ್ದೀನೋ ಅವ್ರ ಜೊತೆ ನನ್ನ ಮದುವೆನ ಮಾಡ್ಕೊಡಿ. ನಮ್ಮ ಯಜಮಾನರು ರೈತರೇನೆ, ನನ್ನ ಕುಟುಂಬ ಕೂಡ ರೈತಾಪಿ ಕುಟುಂಬ. ಸೊ ಈ ರೀತಿ ಮದುವೆ ಎಲ್ಲ ಆಯಿತು. ಒಂದು ಮಗು ಆಯಿತು 2001ರಲ್ಲಿ. ನನಗೊಂದು ಗಂಡು ಮಗು ಆಯಿತು. ಮಗು ಎಲ್ಲ ಆಗಿ ಬಾಣಂತನ ಒಂದು 6 ತಿಂಗಳಾಯಿತು. 6 ತಿಂಗಳಿಗೆ 5 ತಿಂಗಳು ನಾನು ತುಂಬ ತಕ್ಷಣ ಬಾಣಂತನ ಹಳ್ಳಿಗೆ ಗೊತ್ತಿಲ್ಲ, ಬಾಣಂತನ ಮುಗಿಸಿ ನಾಮಕರಣ ಮಾಡಿ ಮಗುನ ಗಂಡನ ಮನೆಗೆ ಕಳಿಸ್ಕೊಡುವಂಥದ್ದು, ವಸ್ತು ದಾಟಿಸುವಂಥ ಪ್ರೋಗ್ರಾಮ್ಗೆ ನನ್ನನ್ನು ಗಂಡನ ಮನೆಗೆ ಕಳಿಸಿ ಒಂದ್ಸರಿ ತಿರುಗಾಟ ಆಗಿ ಮತ್ತೆ ನಾನು 8ನೇ ತಿಂಗಳಿಗೆ ಗಂಡನ ಮನೆಗೆ ಹೋದಾಗ ನನಗೆ ಕೃಷಿ ಇಲಾಖೆಯಿಂದ ಒಂದು ಅವಕಾಶ ಬಂತು. ಏನಿಲ್ಲಿ ಅಧಿಕಾರಿಗಳಿಗೆ ಗೊತ್ತಿದ್ರು, ಆಗ ಸಾಮಾನ್ಯ ಹಳಬ್ರಿರೋರು ಕೃಷಿ ಇಲಾಖೆಯವ್ರು ಗೊತ್ತಿರುತ್ತೆ. ವೈಟಪ್ ಅಂತೇಳಿ ಒಂದು ಯೋಜನೆ ಇತ್ತು. ಹಳಬ್ರಿಗೆ ಯಾರು ಅಮ್ಮಂದಿರಿದ್ರೆ ಗೊತ್ತಿರುತ್ತೆ. ವೈಟಪ್ ಅಂತೇಳಿ ಡ್ಯಾನಿಡಾ ಸಂಸ್ಥೆದೊಂದು ಪ್ರಾಜೆಕ್ಟ್. ಸೊ ಡ್ಯಾನಿಡಾ ದೇಶದ್ದು ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ಗೆ ರೂರಲ್ ಏರಿಯಾದಲ್ಲಿ ಎಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿದೆಯೋ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಹೈನುಗಾರಿಕೆ ಬಗ್ಗೆ ಮತ್ತು ಕೃಷಿ ಮೌಲ್ಯವರ್ಧನೆ ಬಗ್ಗೆ ತರಬೇತಿಗಳನ್ನ ನೀಡೋದಕ್ಕೆ ಅಂತೇಳಿ ಹುಡುಕೊಂಡು ಬರ್ತಾ ಇದ್ರು. 1 ವಾರಗಳ ಕಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ತರಬೇತಿ ನೀಡ್ತಾ ಇದ್ರು. ಸೊ ಅವಾಗ ತರಬೇತಿ ಆರ್ಗನೈಸ್ ಮಾಡಿದಾಗ ಈಗ ನಿಮ್ಮನ್ನೆಲ್ಲ ಹೇಗೆ ಸರ್ ನಿಮ್ಮನ್ನ ಹುಡುಕೊಂಡು ಎಲ್ಲ ಕಡೆ ಕರ್ಕೊಂಡು ಬಂದಿದ್ದಾರೋ ಹಂಗೆ ನಮ್ಮನ್ನ ಒಂದು ಕಡೆ ಸೇರಿಸ್ಬೇಕಿತ್ತಲ್ಲ. ನೀವು ಬಸ್ಸಲ್ಲಿ ಬಂದಿದ್ರೆ ನಾವು ಅಲ್ಲೇ ಪಕ್ಕ ಊರಲ್ಲಿ ಬಸ್ಸಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ವಿ. ಈ ಥರ ಮಾಡಿ ಎಲ್ಲರೂ 30 ಜನ ಮಹಿಳೆಯರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಮಾಡಬೇಕಿದ್ರೆ ಆ ಟ್ರೈನಿಂಗಲ್ಲಿ ಓದಿರೋರ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ನಮ್ಮೂರಿಗೆ ಹುಡುಕೊಂಡು ಬಂದ್ರು. ಒಬ್ಬರು ಕೃಷಿ ಅಧಿಕಾರಿ ಶಾಂತಮ್ಮ ಕೆ ಗಾಳಿ ಅಂತೇಳಿ ಹುಡುಕೊಂಡು ಬಂದ್ರು. ಅವ್ರು ಹುಡುಕೊಂಡು ಬಂದಾಗ ಊರವರೆಲ್ಲ ಸರಿ ಯಾರು ಓದಿರೋ ಲೇಡೀಸ್ ಇದ್ರೆ ನಮ್ಮ ಟ್ರೈನಿಂಗ್ ಕಳಿಸ್ಕೊಡಿ, ಇದು ಯೂಸ್ಫುಲ್ ಆಗುತ್ತೆ ಅಂದಾಗ ನಮ್ಮನೆ ಹತ್ರ ಕರ್ಕೊಂಬಂದು ಊರು ಹೆಣ್ಮಕ್ಳುಗಳು ಕರ್ಕೊಂಬಂದು ಇಲ್ಲಿದ್ದಾರೆ, ಇವ್ರು ಮಾಡಿದ್ದಾರೆ ಡಿಗ್ರಿ ಕರ್ಕೊಂಡು ಹೋಗಿ ಅಂತ. ಅರೆ ನಮ್ಮ ಮನೇಲಿ ನಾನು ಬಾಣಂತಿದ್ದೀನಿ ಹೋಗೋದಕ್ಕಾಗಲ್ಲ, ನಮ್ಮ ಅತ್ತೆ ಕಳಿಸಲ್ಲ, ಕೈ ಮಗು ಇದೆ ಹೋಗೋದು ಹೆಂಗೆ ಅಂತ ಹೇಳಿದಾಗ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಾನು ಎಲ್ಲರ ಜೊತೆ ಇವತ್ತು ಯಾರ ಹತ್ರ ನಾನು ನಿಷ್ಠೂರ ಮಾಡ್ಕೊಳ್ಳಲ್ಲ, ಪ್ರತಿಯೊಬ್ಬರ ಜೊತೆ ನಾನು ಚೆನ್ನಾಗಿ ಮಿಂಗಲ್ಲ. ಸೊ ಆ ಕಾರಣಕ್ಕೆ ಹೇಳೋ ನಮ್ಮ ಪಕ್ಕದ ಮನೆ ಆಂಟಿ ನಾನು ನೋಡ್ಕೊತೀವಿ ರಾಣಿ ಮಗುನ, ನೀನು ಹೋಗ್ಬಾ ಟ್ರೈನಿಂಗ್ಗೆ ಯೂಸ್ಫುಲ್ ಆಗುತ್ತೆ ಅಂತ. 6 ದಿನಗಳ ಕಾಲ ಹೈನುಗಾರಿಕೆ ತರಬೇತಿ ಕನ್ನಲಿ ಎನ್ನುವಂಥ ಮಂಡ್ಯ ತಾಲೂಕಿನ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ತರಬೇತಿ ನೀಡಿತ್ತು. ವೈಟಪ್ ಪ್ರಾಜೆಕ್ಟ್ ಮತ್ತೆ ಕೃಷಿ ಇಲಾಖೆ ಸಹಯೋಗದಲ್ಲಿ ಆ ಟ್ರೈನಿಂಗ್ನ ನಾನು ಹೈನುಗಾರಿಕೆ ಬಗ್ಗೆ ನೋಟ್ಸ್ ಮಾಡ್ಕೊಡೋಕ್ಕೆ ಅಂತ ಟ್ರೈನಿಂಗ್ನಲ್ಲಿ ಟ್ರೈನಿಂಗ್ ಹೋಗಿ 6 ದಿನನೂ ಕೂಡ ನಾನು SSPಗೆ ಟ್ರೈನಿಂಗ್ ತಗೊಂಡೆ. ಟ್ರೈನಿಂಗ್ನಲ್ಲಿ ನಂತರ ಸಂಪನ್ಮೂಲ ವ್ಯಕ್ತಿಗಳು ಬಂದಂಥವ್ರು ಅದು ಇದು ವಿಚಾರಗಳು, ಹಸು ಸಾಕೋದು ಹೆಂಗೆ, ಅದಕ್ಕೆ ರೋಗ ರುಜಿನಗಳು ಬಂದ ತಡೆಗಟ್ಟೋದು ಹೇಗೆ, ಅದಕ್ಕೆ ಆಹಾರ ಕೊಡುವಂಥದ್ದು ಹೇಗೆ, ಅದಕ್ಕೆ ಸಿಗುವಂಥ ಸಾಲ ಸೌಲಭ್ಯ
ಮಾಡಬೇಕು, ಇದೆಲ್ಲರ ಬಗ್ಗೆ ಟ್ರೈನಿಂಗ್ ಕೊಟ್ಟು ಒಂದು ದಿವಸ ಫಾರ್ ಚೇಂಜ್ ಇನ್ ದಿ ಸಬ್ಜೆಕ್ಟ್ ಅಂತೇಳಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸೋ. ಅದರಲ್ಲಿ ನಮಗೆ ಕರೆಸ್ತಂತ ಒಂದು ಸಂಪನ್ಮೂಲ ವ್ಯಕ್ತಿ ನಿಮಗೆ ಮೈಸೂರಿನ ಇನಗಲ್ಲಲ್ಲಿ ಇದೆ ನೋಡಿ, ರುಡ್ಸೆಟ್ ಅಂತ ಇದೆಯಲ್ಲ, ಸೇಮ್ ಅದೇ ತರನೇ ನಮ್ಮ ಮಂಡ್ಯದಲ್ಲಿ ವೆಬ್ಸಿಟಿ ಅಂತ ಇತ್ತು, ವಿಜಯ ಬ್ಯಾಂಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಈಗ ಬ್ಯಾಂಕ್ ಆಫ್ ಬರೋಡಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತಿದೆ. ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನವರು ಒಬ್ರು ಡೈರೆಕ್ಟರ್ ಬಂದಿದ್ರು. ಅವರು ಅವ್ರ ಸಂಸ್ಥೆ ಕಾರ್ಯವೈಖರಿಗಳ ಬಗ್ಗೆ ನಮಗೆ ಪಾಂಪ್ಲೆಟ್ ಕೊಟ್ಟು ಹೋಗಿದ್ರು. ಗೊತ್ತಲ್ಲ ನಿಮಗೆ, ರುಡ್ಸೆಟ್ ಅಲ್ಲೆಲ್ಲ ಬ್ಯೂಟಿಷಿಯನ್ ಟ್ರೈನಿಂಗ್ ಇರುತ್ತೆ, ಫ್ಯಾಷನ್ ಡಿಸೈನಿಂಗ್ ಇರುತ್ತೆ, ಕಂಪ್ಯೂಟರ್ ಟ್ರೈನಿಂಗ್ ಇರುತ್ತೆ, ಈಗ 2 ವೀಲರ್ ಟ್ರೈನಿಂಗ್ ಕೂಡ ಆ್ಯಡ್ ಮಾಡಿದ್ದಾರೆ, ಮೊಬೈಲ್ ರಿಪೇರಿ ಮಾಡಿದ್ದಾರೆ, ಫೋಟೋಶಾಪಿ ಬಗ್ಗೆ ಟ್ರೈನಿಂಗ್ ಇದೆ. ಈ ಎಲ್ಲವೂ ಉಚಿತ ಟ್ರೈನಿಂಗ್. ಆ ಟ್ರೈನಿಂಗ್ಗಳಿಗೆ ಸಂಬಂಧಪಟ್ಟಾಗೆ ಒಂದೊಂದು ಹ್ಯಾಂಡ್ ಪ್ರಿಂಟ್ಸ್ಗಳನ್ನ ಪ್ರತಿ ಟ್ರೈನಿಂಗ್ ಜನಕ್ಕೂ ಹಂಚಿದ್ರು. ಸೊ ನಾನು ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು, ನನಗೆ ಬ್ಯೂಟಿಷಿಯನ್ ಮಾಡಬೇಕು, ಟೈಲರಿಂಗ್ ಮಾಡಬೇಕು ಅಂತ. ನಾನು 2 ಪಾಂಪ್ಲೆಟ್ನ ಅವ್ರ ಹತ್ರ ಇಸ್ಕೊಂಡದ್ದು. ಎಷ್ಟು ಇಸ್ಕೊಂಡೆ? 2 ಪಾಂಪ್ಲೆಟ್ನ ನಾನು ಇಸ್ಕೊಂಡೆ, ಒಂದು ಬ್ಯೂಟಿಷಿಯನ್ಗೆ ಮತ್ತೊಂದು ಟೈಲರಿಂಗ್ಗೆ. ಸೊ ಟ್ರೈನಿಂಗ್ ಮುಗಿತು. ಟ್ರೈನಿಂಗ್ ಮುಗಿದಾದ್ಮೇಲೆ ಮತ್ತೆ ಅವ್ರ ಸಬ್ಜೆಕ್ಟ್ ಆದ್ಮೇಲೆ ಇನ್ನೊಬ್ರು ಸಂಪನ್ಮೂಲ ವ್ಯಕ್ತಿ, ನಂತರ ಒಬ್ರು SSP ಉದ್ದಿಮೆದಾರರು ಅಂತೇಳಿ ಒಬ್ರನ್ನ ಕರೆಸಿದ್ರು. ಅವ್ರು ಹೇಳ್ತಾರೆ, ಅವರ ಸಕ್ಸಸ್ ಸ್ಟೋರಿ ನಾನೇ ನಿಮ್ಗೆ ಹೇಳ್ತಾ ಇದ್ದೀನೋ ಆ ಥರ ನಾನು ಹೇಳ್ಬೇಕಿದ್ರೆ ಅವ್ರು ಹೇಳಿದ್ರು, ನಾನು ಮೊಳಕೆ ಕಾಳುಗಳನ್ನ ಮಾರ್ಕೆಟಿಂಗ್ ಮಾಡಬೇಕು ಅಂತಿದ್ದೀನಿ, ರಾಜೀರೂರಿನ ನಾನು ಮಾರ್ಕೆಟಿಂಗ್ ಮಾಡಬೇಕು ಅಂತಿದ್ದೀನಿ. ಆದರೆ ಸಮಯದ ಅಭಾವದಿಂದ ಆ ಪ್ರಾಜೆಕ್ಟ್ನ ನಾನು ಇದುವರೆಗೂ ಮಾಡೋಕ್ಕಾಗ್ತಾನೆ ಇಲ್ಲ. ಅತಿ ಶೀಘ್ರದಲ್ಲಿ ನಾನು ಅದನ್ನ ಮಾಡಬೇಕು ಅಂತಿದ್ದೀನಿ, ಸಮಯ ಯಾವಾಗ ಕೂಡ ಬರುತ್ತೋ ಗೊತ್ತಿಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮೈಕಲ್ಲಿ. ಆ ಪಾಯಿಂಟ್ ನನಗೆ ತುಂಬ ಅಟ್ರಾಕ್ಷನ್ ಆಗ್ಬಿಟ್ಟು, ಒಂದು ಇಲ್ಲಿ ವೆಬ್ಸಿಟಿ ಟ್ರೈನಿಂಗ್ ತಗೊಳ್ಳೋಕ್ಕೆ 2 ನಾನು ಪಾಂಪ್ಲೆಟ್ ಇಟ್ಕೊಂಡಿದ್ದೀನಿ. ಈ ಕಡೆ ನಂತರ ಉದ್ಯಮಿದಾರಿ ಅಥವಾ SSP ರೈತ ಮಹಿಳೆ ಬಂದಿರೋರು ಹೇಳ್ತಿದ್ದಾರೆ, ನಾನು ಮೊಳಕೆ ಕಾಳು ಮತ್ತು ರಾಜೀರುಳಿನ ಬಿಡಿಸಿ, ಸಾಮಾನ್ಯ ರಾಜೀರುಳಿ ಬಿಡ್ಸೋಕೆ ಎಲ್ರಿಗೂ ಕಷ್ಟ ಅಲ್ಲ, ಅದನ್ನ ಬಿಡಿಸಿ ಪ್ಯಾಕಿಂಗ್ ಮಾಡಬೇಕು ಅಂತಿದ್ದೀನಿ, ಬಟ್ ನನಗೆ ಆಗ್ತಾ ಇಲ್ಲ, ಸಮಯದ ಅಭಾವ ಇದೆ ಅಂತ. ನೀವು 2 ಪಾಯಿಂಟ್ ನನಗೆ ತುಂಬ ಅಟ್ರಾಕ್ಷನ್. ಅವಾಗ ನಾನು ಯೋಚನೆ ಮಾಡಿದ್ದು, ಆ ಮೇಡಮ್ಗೆ ಆಗದಿರೋವಂಥದ್ದು ನಾನು ಹೇಗೆ ಮಾಡಬಾರ್ದು, ಅವ್ರ ಕೈಲಿ ಆಗಿಲ್ಲ ಬಿಟ್ಟಿದ್ದಾರೆ, ನಾನೇ ಪ್ರಯತ್ನ ಮಾಡಬಾರ್ದು ಅಂತೇಳಿ ಟ್ರೈನಿಂಗ್ ಮುಗಿಸಿ ಮನೆಗೆ ಹೋದ ತಕ್ಷಣ ನಾನು ನಮ್ಮ ಮನೆಯಲ್ಲಿ ಪಟ್ಟು ಹೇಳಿದೆ, ನಾನು ಮೊಳಕೆ ಕಾಳು ಮಾಡ್ತೀನಿ ಅಂತ. ಬಟ್ ನಮ್ಮ ಮನೆಯಲ್ಲಿ ಅದಕ್ಕೆ ಕಾಲು ಹೇಳಿಕ್ಕೆ ಶುರು ಮಾಡಿದ್ರು. ಕಾಲೇ ಕೇಳಿದ್ರು ಅಂದರೆ ಮನೆ ಕಡೆ, ಗಂಡೂರ ಮನೆ ಕಡೆನೂ ಕೂಡ ಆರ್ಥಿಕವಾಗಿ ಸದೃಢರಾಗಿದ್ರು, ನಮ್ಮ ತಾಯಿ ಮನೆ ಕಡೆ, ತಂದೆ ಮನೆ ಕಡೆನೂ ಕೂಡ ಆರ್ಥಿಕವಾಗಿ ಸದೃಢರಾಗಿದ್ರು, ಮತ್ತು ಒಳ್ಳೆ ನಮ್ಮದೇ ಆದಂಥ ಒಂದು ಬ್ರಾಂಡೆಡ್ ಫ್ಯಾಮಿಲಿ ಮನೆತನ ಆಗಿತ್ತು. ನನ್ನ ಬಿಟ್ಕೊಂಡು ನಾನು ಸಾಮಾನ್ಯ ಹೆಣ್ಮಕ್ಳು ನಮ್ಮ ಫ್ಯಾಮಿಲಿಯಲ್ಲಿ ಆಚೆ ಹೋಗೋರೇ ಇಲ್ಲ. ಇವಳಿಗೆ ಮುಚ್ಚಿನ ಮೊಳಕೆ ಕಾಳು ಯಾರು ತಗೋತಾರೆ ಇವತ್ತಿನ ಕಾಲದಲ್ಲಿ, ಎಲ್ಲ ಅವರವರೇ ಮಾಡ್ಕೋತಾರಲ್ವಾ, ಯಾರು ತಗೋತಾರೆ, ಇವಳು ನೋಡಿದ್ರೆ ಮೊಳಕೆ ಕಾಳು ಮಾಡ್ತೀನಿ ಅಂತಿದ್ದಾಳಲ್ಲ ಅಂತೇಳಿ ಕಾಲೇಳಿಯೋಕ್ಕೆ ಶುರು ಮಾಡಿ ನಾನು ಪಟ್ಟಿಡ್ದೆ ನಮ್ಮ ಮನೆಯವ್ರ ಹತ್ರ ಮಾತಾಡಿದೆ, ಇಲ್ಲ ರೀ ನಾನು ಮಾಡ್ತೀನಿ, ಅಟ್ಲೀಸ್ಟ್ ಅದು ಹೆಂಗೆ ಮಾಡೋದು ಏನು ಅನುಭವ ತಿಳ್ಕೊಳ್ಳೋದಾರು ಮಾಡ್ತೀನಿ ಅಂತೇಳಿ ಒಂದು ಮೊದಲನೇ ಹೆಜ್ಜೆ ನಮ್ಮ ಮನೆಯವ್ರ ಹತ್ರ ನಾನು ಅವ್ರ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆದ. ಸೊ ನಮ್ಮ ಮನೆಯವ್ರಿಗೆ ಹೇಳಿದಾಗ, ನೋಡಪ್ಪ ನಿಮಗೆ ಅದು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಮೊಳಕೆ ಕಾಳು ಮಾಡ್ಕೋತಾರೆ, ನೀನು ಬಂಡವಾಳ ಹಾಕ್ಬಿಟ್ಟು ಲಾಸ್ ಮಾಡ್ಕೋಬೇಡ ಅಂತೇಳಿ ನಮ್ಮ ಮನೆಯವರು ಒಂದು ಕಂಡೀಷನ್ಸ್ ಹಾಕಿ ನನಗೆ ಹಣ ಎಷ್ಟು ಕೊಟ್ಟಿರ್ಬೋದು, 1,000 ಎಷ್ಟು ಕೊಟ್ಟಿರ್ಬೋದು, ನಾನು 1,000 ಹೇಳ್ತಿದ್ದಾರೆ, 500 ರೂಪಾಯಿ, ಆಮೇಲೆ 2,000. ಒಂದು ಉದ್ಯಮ ಪ್ರಾರಂಭ ಮಾಡಬೇಕು ಅಂದರೆ ಲಕ್ಷ ಬಂಡವಾಳ ನಾವು ಹೇಳ್ತೀವಿ ಅಲ್ವಾ. ನಿಯರೆಸ್ಟ್ ಇವ್ರು ಹೇಳ್ದಂಗೆ ನನಗೆ ನಮ್ಮ ಮನೆಯವ್ರು ಕೊಟ್ಟಿದ್ದು ಕೇವಲ 500 ರೂಪಾಯಿ, 500 ಮಾತ್ರ. ನಮ್ಮ ಮನೆಯವ್ರು ನನಗೆ 500 ರೂಪಾಯಿ ಕೊಟ್ಟಿದ್ದು, ಲಾಸ್ ಮಾಡ್ಕೋಬೇಡ, ನೀನು ಏನಾದ್ರು ಮಾಡ್ಕಪ್ಪ, ಈ 500 ರೂಪಾಯಿ ನೀನು ವಾಪಸ್ ತರಬೇಕು ಅಂತೇಳಿ 500 ರೂಪಾಯಿ ನನಗೆ ಕೊಡ್ತೀನಿ. ಸೊ ಅವತ್ತು 500 ಬಂಡವಾಳ ಆಗ್ತಂತಳು ಇವತ್ತು ಬಂದು ನಿಮ್ಮ ಮುಂದೆ ನಿಂತಿರೋ ಮಟ್ಟಿಗೆ ನನ್ನದೇ ಆದ ಬಿಸ್ನೆಸ್ ಬ್ರಾಂಡೆಡು, ಅದಿನ್ನು ಮುಂದೆ ನಾನು ಎಲ್ಲೆಲ್ಲೇ ಓದೆ ಅಂತೇಳಿ ನಿಮ್ಮ ಮುಂದೆ ನಾನು ಪ್ರಸ್ತುತ ಆಗ್ತೀನಿ. ಈ ರೀತಿ ಮೊಳಕೆ ಕಾಳಿಗೆ ನನ್ನ ಎಂಟ್ರಿ ಆಗಿದೆ. ಸಾಮಾನ್ಯ ಗೊತ್ತು ನಿಮಗೆಲ್ಲ ಮೊಳಕೆ ಕಾಳು ಹೆಂಗಿಟ್ಟಿರ್ತಾರೆ, ಇವತ್ತೆಲ್ಲ ನೀವು ನೋಡ್ತಾ ಇರ್ತೀರಿ ಹೇಗಿಟ್ಟಿರ್ತಾರೆ. ಓಪನ್ ಬಿಟ್ಟಿನಲ್ಲಿ ಎಷ್ಟು ಯಾವ್ಯಾವ ಥರ ಕಾಳುಗಳಿದೆ ಅದನ್ನೆಲ್ಲ ಹಾಕಿ ಮೊಳಕೆ ಕಟ್ಟಿ ಅದನ್ನ ಪಾವಲ್ ಮಾರಾಟ ಮಾಡ್ತಾರೆ. ಈಗ ಒಂದು ಸ್ವಲ್ಪ ಮುಂದುವರೆದು ಏನು ಮಾಡಿದರೆ ಕವರ್ಗೆ ಹಾಕಿ ಪಾವನ ಕಟ್ಟಿಟ್ಟು ಕೊಡ್ತಾರೆ ಅಲ್ವಾ, ತಗೊಂಡೋಗೋರ್ಗೆ ಈಸಿಯಾಗಿ. ಇವೆರಡು ಮೆಥಡ್ ಬಿಟ್ಟರೆ ಬೇರೆ ಮೆಥಡಾಲಜಿ ಇಲ್ವೇ ಇಲ್ಲ. ಬಟ್ ನಾವೇನು ಮಾಡಿದ್ವಿ ನಮ್ಮ ಮೊಳಕೆ ಕಾಳಿಗೆ ಅಂದರೆ, ಮೊಳಕೆ ಕಾಳಿಗೆ ಹೆಸರು ಕಾಳು, ಹುರುಳಿ ಕಾಳು ಮತ್ತು ಕಡಲೆಕಾಳು ಸಪ್ರೇಟು ನಾವು ನೆನೆ ಹಾಕ್ಬಿಟ್ಟು ಸಪ್ರೇಟು ಮೊಳಕೆ ಕಟ್ತಾ ಇದ್ವಿ. ಮೊಳಕೆ ಕಟ್ಟಿದ ನಂತರ ಅವನ್ನ ಸಪ್ರೇಟೇ ನಾವು ಪ್ಯಾಕಿಂಗ್ ಮಾಡ್ತೇವೆ. ಯಾಕೆ ಸಪ್ರೇಟ್ ಮಾಡ್ತಿದ್ವಿ ಅಂದರೆ, ಫಂಕ್ಷನ್ ಆದ್ಮೇಲೆ ಅವ್ರು ಹಸ್ಬಿಟ್ಟು ಹೇಳಿದೆ, ಅಡುಗೆ ಮಾಡಿರೋರು ಯಾರಂದರೆ ಕಾದೆ ಅವ್ರು ನಾವು ಮಾಡ್ತೀವಿ ನೋಡಿ. ಮೊಳಕೆ ಕಾಳು ಮಾಡಿದ್ರೆ 1 ಅಥವಾ 2 ಕಾಳುಗಳು ಮಾತ್ರ ನೀವು ಹಾಕ್ಬೇಕು, ಇಲ್ಲ ಸಪ್ರೇಟ್ ಹಾಕಿ ಮಾಡಬೇಕು. ಈಗ ಸಿಕ್ಕಿದ ಕಾಳೆಲ್ಲ ನೀವು ಹಾಕಿ ಮಾಡಬಾರ್ದು. ಯಾಕೆ ಆ ಥರ ಹಾಕ್ಬಾರ್ದು ಅಂತಂದರೆ, ಯಾವುದೇ ದ್ವಿದಳ ಧಾನ್ಯಗಳನ್ನ 1 ಅಥವಾ 1ಕ್ಕಿಂತ ಹೆಚ್ಚು ಕಾಳುಗಳನ್ನ, 2ಕ್ಕಿಂತ ಹೆಚ್ಚು ದ್ವಿದಳ ಧಾನ್ಯಗಳನ್ನ ಮಿಶ್ರಣ ಮಾಡಿ
ಮೊಳಕೆ ಕಾಳನ್ನ ಮಾಡಿ ಅಡುಗೆ ಮಾಡಿ ಊಟ ಮಾಡಿದ್ರೆ ಅದರಲ್ಲಿರುವಂಥ ಯಥೇಚ್ಛವಾದಂಥ ಪ್ರೋಟೀನ್ಸು ಪಾಯ್ಸನ್ ಆಗಿ ನಮಗೆ ಕನ್ವರ್ಟ್ ಆಗುತ್ತೆ. ಅಂದರೆ ವಿಷಕಾರಕವಾಗಿ ನಮ್ಮ ದೇಹದಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಅದಕ್ಕೆ ಯಾವತ್ತು 1 ಅಥವಾ 2 ಕಾಳು ಮೇಲೆ ನಾವು ಯಾವತ್ತು ಮಿಕ್ಸ್ ಮಾಡಿ ಮೊಳಕೆ ಕಾಳನ್ನ ಮಾಡ್ತೀವಿ. ಸೊ ಈ ಥರ ನಾನು ರಾತ್ರಿ ಹೇಳ್ಬೋದು. ಇದು ಯಾವಾಗ ಗೊತ್ತಾಯ್ತು ಅಂದರೆ ನಮ್ಮ ಕಾಡಲ್ಲಿ ನಾನು ಮೊಳಕೆ ಕಾಳು ಬಿಸ್ನೆಸ್ ಮಾಡುವಾಗ ನನಗೆ ಕಂಡು ಬಂದಿದ್ದು. ಯಾಕೆಂದ್ರೆ ನಾನು ಒಂದು ಆರ್ಟಿಕಲ್ ಓದಿ ಅದ್ರ ಬಗ್ಗೆ ಡೀಪಾಗಿ ನಾನು ಸೈಂಟಿಸ್ಟ್ ಕೂಡ ಚರ್ಚೆ ಮಾಡಿದಾಗ ಹೌದು ಇದು ಜನ ಯಾರೂ ನಂಬಲ್ಲ ಮೇಡಮ್, ಅರೆ ವೈಜ್ಞಾನಿಕವಾಗಿ ಹೇಳ್ಬೇಕಾದ್ರೆ 1 ಅಥವಾ 2 ಕಾಳಿಗಿಂತ ಹೆಚ್ಚು ನಾವು ಮೊಳಕೆ ಕಟ್ಟಬಾರ್ದು. ಸೊ ಆ ಟೆಕ್ನಾಲಜಿನ ನಾನು ಬಳಸಿದೆ. ಇರ್ತಾಯಿ ನಾನು 2 ಕಾಳು ಎಲ್ಲನೂ ಕೂಡ ಸಪ್ರೇಟ್ ಕಾಳುಗಳಾಗಿ ಮಾಡಿ ಮೊಳಕೆ ಕಟ್ಟಿ ಅದನ್ನ 200 ಗ್ರಾಮ್ಸ್ ಅಲ್ಲಿ ಪ್ಯಾಕಿಂಗ್ ಮಾಡ್ತಿದ್ದೆ. ಈ ಥರ ಕವರ್ ಕಟ್ತಾರಲ್ಲ ಆ ಥರ ಕವರ್ ಕಟ್ತಾ ಇರಲಿಲ್ಲ ನಾನು. ಅದನ್ನ ಪ್ಯಾಕಿಂಗ್ ಸೀಲ್ ಮಾಡ್ತಾ ಇದ್ದೆ. ಸೀಲ್ ಮಾಡಿ ಏನು ಮಾಡ್ತಾ ಇದ್ವಿ, ಆ ಕಾಳುಗಳನ್ನ ನಿಮ್ಗೆಲ್ಲ ಗೊತ್ತು, 1 ವಾರ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಏನಾಗುತ್ತೆ, 2 ದಿನ ಇಟ್ಬಿಟ್ರೆ 1 ದಿನ ಇಟ್ಬಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಪೋಸ್ಟ್ ಇಷ್ಟು ಸ್ವರದಲ್ಲಿ ಶುರುವಾಗ್ಬಿಡುತ್ತೆ. ಅದಕ್ಕೆ ನಾನು ಟೆಕ್ನಾಲಜಿ ಹುಡುಕ್ತೆ. ನಾನು ಸಾಮಾನ್ಯ ಈಗ ನೋಡಿ ಮಮತಾ ಮೇಡಮ್ ಅಂತ ಬಂದು ಮಾಡ್ತಾ ಇದ್ರಲ್ಲ, ನಾವೆಲ್ಲರೂ ಫೀಲ್ಡಿಗೆ ಬಂದಾಗ ಅವರೆಲ್ಲ ನಮಗೆ ಈಗೇನು ಜೊತೆ ಬಂದಂಥ ಅಧಿಕಾರಿಗಳು. ಇವತ್ತಿಗೂ ನಮ್ಮೆಲ್ಲರ ನಡುವೆ ಯಾರು ಅಧಿಕಾರಿಗಳು, ಯಾರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಿರೋರು, ಇದು ಯಾವುದು ನಮ್ಮಲ್ಲಿ ತಾರತಮ್ಯ ಇದೆ. ಯಾವುದೇ ಹೈಯರ್ ಆಫೀಸರ್ಸ್ಗಳು ಅವರು ಮಹಿಳೆಯರಿರಲಿ ಪುರುಷರಿರಲಿ ಎಲ್ಲರೂ ಕೂಡ ನನಗೊಬ್ಬರು ತಂಗಿಯಾಗಿ ಅಪ್ಪನಾಗಿ ಎಲ್ಲರೂ ಕೂಡ ನೋಡುವಂಥದ್ದು. ಎಲ್ಲರ ಜೊತೆ ನಮ್ಮ ಬಾಂಧವ್ಯ ಅದೇ ರೀತಿ ಉತ್ತಮವಾಗಿದೆ. ಆ ಥರ ನಮ್ಮ ಕೃಷಿ ಅಧಿಕಾರಿಗಳ ಜೊತೆ ನಾನು ನಿರಂತರ ಕಮ್ಯುನಿಕೇಷನಲ್ಲಿ ಇರ್ತೀನಿ. ನಿರಂತರ ಕಮ್ಯುನಿಕೇಷನ್. ಈಗ ಉದಾಹರಣೆಗೆ ಹೇಳಿದ್ರೆ ಮಮತಾ ಮೇಡಮ್ ನಾನು ಯಾವುದೇ ಸ್ಟೇಟಸ್ ಆಗಲಿ ಅವ್ರು ಎಷ್ಟೇ ಬಿಸಿ ಇರೋ ಸ್ಟೇಟಸ್ ನೋಡಿರ್ತಾರೆ, ಅದು ಏನೋ ಒಂದು ಅದರಲ್ಲಿ ಅವ್ರು ಹಾಕಿರ್ತಾರೆ ರಿಪ್ಲೈನ. ಯಾಕೆಂದ್ರೆ ಅದ್ರ ವ್ಯಾಲ್ಯೂಸ್ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಸೊ ಈ ಥರ ಮಾಡಿದಾಗ ನಾನು ಅದನ್ನ ಮೊಳಕೆ ಕಟ್ಟಿ ಅದು ಬೂಸ್ಟ್ ಬರ್ತಾರೆ ಮಾಡೋಕ್ಕೇನು ಅಂತ ನಮ್ಮ ಕೃಷಿ ಅಧಿಕಾರಿಗಳು ತಂಡದ ಜೊತೆ ನಾನು ಚರ್ಚೆ ಮಾಡಿದಾಗ ನಮಗೊಂದು ಐಡಿಯಾ ಬಂತು. ಯಾವುದೇ ಕಾಳುಗಳಲ್ಲಿ ಅಥವಾ ಪ್ಯಾಕೆಟಲ್ಲಿ ತಾತ್ಕಾಲಿಕವಾಗಿ ನಾವು ಕೆಳದೇರಾಗಿ ಮಾಡೋದಕ್ಕೆ ಒಂದು ಸಿಂಪಲ್ ಟೆಕ್ನಾಲಜಿ, ಒಂದು ಗುಂಡು ಪಿನ್ ತಗೊಂಡು ಈ ಕಡೆ ಒಂದು 10 ಹೋಲ್ ಮಾಡೋದು, ಆ ಕಡೆಯಿಂದ ಒಂದು 10 ಹೋಲ್ ಮಾಡಿದ್ರೆ ಆ ಸಣ್ಣ ರಂಧ್ರದ ಮೂಲಕನೇ ಕಾಳುಗಳಿರುವಂಥ ತೇವಾಂಶ ಆಚೆ ಹೋಗುತ್ತೆ. ಹೊಸ ತಾಜಾ ಗಾಳಿ ಆ ಪ್ಯಾಕೆಟ್ ಒಳಗಡೆ ಹೋಗಿ ಸೇರಿದಾಗ ಏನಾಗುತ್ತೆ, ಯಾವುದೇ ದ್ವಿದಳ ಧಾನ್ಯಗಳು ಕೆಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಟೆಕ್ನಾಲಜಿ ನಮಗೆ ಗೊತ್ತಾಯಿತು. ಸೊ ಈ ಥರ ಮಾಡಿ ನಾನು ಮೊಳಕೆ ಕಾಳನ್ನ ನಾನು ಮಾರ್ಕೆಟಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ಅದು ಮಾಡೋಕ್ಕೆ ನಾನು ಮತ್ತೆ ಹೇಳಿದ್ರೆ ನನ್ನ ಫ್ಯಾಮಿಲಿ ರೆಪ್ಯುಟೇಷನ್ ಇದೆ, ನಂದು ಎಜುಕೇಷನ್ ಇದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ. ಸುಮ್ಮನೆ ಹೋಗಿ ನಾನಲ್ಲಿ ಬೀದಿಲಿ ಹೋಗಿ ಮಾರಕ್ಕಾಗುತ್ತಾ? ಸೊ ಅವಾಗ ನಾವು ಯೋಚನೆ ಮಾಡಿದ್ದೇನು ಅಂದರೆ ಆಪ್ಕಾಮ್ಸ್ಗಳ ಅಧಿಕಾರಿನ ತೋಟಗಾರಿಕೆ ಇಲಾಖೆ ಮೂಲಕ ಒಂದು ಅರ್ಜಿ ಕೊಟ್ಟು ಅಥವಾ ಒಂದು ಮನವಿ ಕೊಟ್ಟು ನಾನು ಸಂಪರ್ಕ ಮಾಡಿದೆ. ಈ ಥರ ನಾನು ಮೊಳಕೆ ಕಾಳನ್ನ ಮಾಡ್ತಿದ್ದೀನಿ, ದಯವಿಟ್ಟು ನಿಮ್ಮ ಆಪ್ಕಾಮ್ಸ್ಗಳಲ್ಲಿ ಇದನ್ನ ಮಾರಾಟ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಲೆಟ್ರ್ ಹಾಕ್ತೆ, ಒಂದು ಕವರಿಂಗ್ ಲೆಟ್ರ್ ಬಗ್ಗೆ ಅವ್ರಿಗೆ ಹಾಕ್ತೆ. ಆವಾಗ ಅವರು ಏನು ಮಾಡಿದ್ರು, ಚೆನ್ನಾಗಿದೆ ಕಾನ್ಸೆಪ್ಟ್, ಒಂದು ಮೀಟಿಂಗ್ ಬನ್ನಿ ಅಂತ ಮೀಟಿಂಗ್ ಕರೆದ್ರು. ಮೀಟಿಂಗ್ ಬಂದು ನನ್ನ ಕಾನ್ಸೆಪ್ಟ್ ಅವ್ರ ಹತ್ರ ಅಪ್ರೋಚ್ ಮಾಡಿದ ತಕ್ಷಣ ಸರ್ಗೆ ಅದು ಇಷ್ಟ ಆಯಿತು. ಇಷ್ಟ ಆದ ತಕ್ಷಣ ನನಗೆ ಅಪ್ರೂವಲ್ ಲೆಟರ್ ಕೊಟ್ಟರು. ಮಂಡ್ಯ ಜಿಲ್ಲೆಯ ಪ್ರತಿ ಆಪ್ಕಾಮ್ಸ್ಗಳು ನಿಮ್ಮ ಮೊಳಕೆ ಕಾಳನ್ನ ಸಪ್ಲೈ ಮಾಡಿ, ಹೇಗೆ ಮಾಡ್ತೀರೋ ಏನೋ ನಿಮಗೆ ಬಿಟ್ಟಿತ್ತು ಅಂತ ನಮ್ಗೆ ಕೊಟ್ಟಿದ್ರು. ಈಗ ಎಲ್ಲ ಆಪ್ಕಾಮ್ಸ್ಗಳು ನಾವು ಮಾಡ್ತಿರೋದೇ ಕಡಿಮೆ ರೇಟಿದು. ಪ್ರತಿ ಆಪ್ಕಾಮ್ಸ್ಗೂ ನಾವು ಹೋಗೋಕ್ಕಾಗುತ್ತಾ? ಈ ಥರ ನಾನು ನಿಜಕ್ಕೂ ಫಾರ್ವರ್ಡು ಇರಲಿಲ್ಲ. ಆಯ್ತಾ, 2 ವೀಲರ್ ಓಡಿಸೋಕೆ ಬರ್ತಾ ಇರಲಿಲ್ಲ, ಕಾರು ನನ್ನ ಹತ್ರ ಇರಲೇ ಇಲ್ಲ. ಅದು ಹೋಗೋದು ಹೆಂಗೆ? ಪ್ರತಿಯೊಂದಕ್ಕೂ ನಮ್ಮ ಯಜಮಾನನೇ ಆವರಿಸಬೇಕಾಗಿತ್ತು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಅವಲಂಬಿಸಬೇಕಾಗಿತ್ತು. ಅವಾಗ ನಾವೇನು ಮಾಡಿದ್ವಿ, ಒಂದು ರಿಕ್ವೆಸ್ಟ್ ಮಾಡಿದೆ ಆಫೀಸರ್ಸ್ಗೆ, ಸರ್ ಓಕೆ ಎಲ್ಲರಿಗೂ ನೀವು ಕೊಟ್ಟು ತುಂಬ ಖುಷಿ ಆಯಿತು, ಆದರೆ ನನಗೆ ಮತ್ತೊಂದು ನಿಮ್ಮ ಕಡೆಯಿಂದ ಸಪೋರ್ಟ್ ಆಗಬೇಕು. ಏನಂತಂದರೆ ನಾವೆಲ್ಲ ಅಂಗಡಿಗೆ ಹೋಗಿ ಮಾರಾಟ ಮಾಡೋದಕ್ಕೆ ಇದು ತುಂಬ ಕಷ್ಟ ಇದೆ ಸರ್. ಏಕೆ ಹೋಗೋದು ಬರೋದೇ ನಮ್ಗೆ ಒಂದೊಂದು ದಿನ ಆಗ್ಬಿಡುತ್ತೆ ಬಸ್ಗಳ ಹಿಡಿದು ಹೋಗಿ. ಅದಕ್ಕೆ ನಮಗೆ ನಿಮ್ಮ ಪ್ರತಿ ಜಿಲ್ಲಾ ಆಪ್ಕಾಮ್ಸ್ಗಳ ಹತ್ರ ಗೋಡನ್ ಇರುತ್ತೆ, ಹಣ್ಣುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮಾರನೇ ಬೆಳಬೆಳಿಗ್ಗೆನೆ ಹಣ್ಣುಗಳನ್ನ ವಿತರಣೆ ಮಾಡೋಕ್ಕೆ ಪ್ರತಿ ತಾಲೂಕಿಂದ ಬರ್ತಾರೆ. ಈಗ ತಾಲೂಕು ವೈಸ್ ಮಾಡಿದ್ದಾರೆ, ಆಗ ಜಿಲ್ಲೆಗೆ ಬಂದು ಅವ್ರ ಹಣ್ಣುಗಳನ್ನ ಪರ್ಚೇಸ್ ಮಾಡಬೇಕು. ಆ ವೆಹಿಕಲ್ ಹತ್ರ ನಾವು ಆ ಆಫೀಸ್ ಹತ್ರ ಹೋಗೋದಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡೋದು. ಯಾಕೆ ಆ ಅವಕಾಶ ಕೇಳಿದೆ ಅಂದರೆ, ಒಬ್ರು ಹೆಣ್ಮಕ್ಳು ಬೆಳಗಿನ ಜಾವ ಹೋಗೋದು ಸಮ್ಮತ ಅನ್ಸುತ್ತಾ, ಅದು ಬೇರೆ ಬೇರೆ ಕಾಸಿಗೆ ಕೂಡ ಆಗ್ಬಿಡ್ತದೆ ಅಂತೇಳಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅವಾಗ ಅವರು ನೀವು ಹೋಗಿ ಅಲ್ಲಿ ಬೆಳಗಿನ ಜಾವ ಹೋಗಿ ನೀವು ಹಣ್ಣುಗಳು ತಗೊಳಕ್ ಬರೋಕ್ಕೆ ನೀವು ಇಷ್ಟಿಷ್ಟು ಪ್ಯಾಕ್ ಅಂತ ಕೊಟ್ಟು ಬಿಲ್ ಹಾಕ್ಸಿ ಅಂತೇಳಿ. ಸೊ ಅದು ನಮಗೆ ತುಂಬ ಸ್ಟ್ರಾಟಜಿ ಯೂಸ್ ಆಯಿತು. ಆ ಯೂಸ್ ಆಗಿದ್ದು ಅವತ್ತಿನ ಮೊಳಕೆ ಕಾಳು ನಾವು ಪ್ರಯತ್ನ ಮಾಡಿದ್ದು ನನ್ನ ಮೊದಲನೇ ಸ್ವಯಂ ಉದ್ಯೋಗದ ಮೊದಲನೇ ಹೆಜ್ಜೆ. ಸೊ ಆ ಮೂಲಕ ನಾನು ಮೊಳಕೆ ಕಾಳನ್ನ ಮಾಡ್ತಾ ಪ್ರತಿ ಆಪ್ಕಾಮ್ಸ್ಗಳಿಗೂ ಆಗ್ತಾ 5 ವರ್ಷಗಳ ಕಾಲ ನಿರಂತರವಾಗಿ ಮೊಳಕೆ ಕಾಳು ಬಿಸ್ನೆಸ್ನ ಮಾಡೋದಕ್ಕೆ ಶುರು ಮಾಡಿ ಅಲ್ಲಿವರೆಗೂ 5 ವರ್ಷಗಳ ಕಾಲ ನನ್ನ ಹಸ್ಬೆಂಡ್ ಮೊಳಕೆ ಕಾಳಲ್ಲೇ ಬಂದಿದ್ದು. ಈಗ ಈ ಕಡೆ 2 ಪಾಂಪ್ಲೆಟ್ ನನ್ನ ಕೈಯಲ್ಲಿ ಇದೆಯಲ್ಲ, ಇದು ಟ್ರೈನಿಂಗ್ ಮುಗಿದ ತಕ್ಷಣ ಸ್ಟಾರ್ಟ್ ಆಗಿದ್ದು. ಈ 2 ಪಾಂಪ್ಲೆಟ್ ಇಸ್ಕೊಂಡಿದ್ದೆ, ಅದು ಎಲ್ಲೂ ಕೂಡ
ಮೋಸ ಆಗ್ಬಾರ್ದು ಅಥವಾ ವೇಸ್ಟ್ ಆಗ್ಬಾರ್ದು. ಅದಕ್ಕೆ ಒಂದು ದಿವಸ ಮಂಡ್ಯದಲ್ಲಿ ಒಂದ್ಸಲ ಹುಡುಕೊಂಡು ಮಂಡ್ಯ ಜಿಲ್ಲಾ ಪಂಚಾಯತಿಂದ ಎದುರುಗಡೆನೆ ಟ್ರೈನಿಂಗ್ ಹುಡುಕೊಂಡು ಹೋದಾಗ ಅವ್ರು ನನ್ನ ಗೊತ್ತಿಡಿದ್ರು, ನೋ ಮೇಡಮ್ ನೀವು ಟ್ರೈನಿಂಗ್ ಬಂದಿರಲ್ಲ, ಹೌದು ಏನ್ ಟ್ರೈನಿಂಗ್ ಹಾಕಕ್ಕೆ ಬಂದಿಲ್ಲ ಹೇಗೆ. ನಾನು ಫಸ್ಟಿಗೆ ಕೊನೆ ದಿನ ಅವತ್ತು ಫಸ್ಟ್ ದಿನದಲ್ಲಿ ಕ್ಲೋಸ್ ಮಾಡ್ತಾ ಇತ್ತು, ಫಸ್ಟ್ ದಿನ ತರಬೇತಿ ಕ್ಲೋಸ್ ಮಾಡ್ತಾ ಇತ್ತು. ನನ್ನ ಪರಿಚಯನ ಅವ್ರು ಮಾಡಿಸ್ಕೊಂಡು ಆ ಪರಿಚಯ ಮಾಡಿಕೊಟ್ಟು ರೀತಿ ನನಗೆ ತುಂಬ ಖುಷಿ ಕೊಟ್ಟು. ಹಿಂದೂ ಮುಂದೆ ಗೊತ್ತಿಲ್ಲ ಒಂದು ಟ್ರೈನಿಂಗಲ್ಲಿ ನಾನು ನೋಡಿರೋ ಅಧಿಕಾರಿಗಳು ನನ್ನನ್ನು ಇಷ್ಟು ಜನ ಹೆಣ್ಮಕ್ಳಿಗೆ ಟ್ರೈನಿಂಗ್ 32 ಜನ ಹೆಣ್ಮಕ್ಳುಗಳಿಗೆ ನನ್ನನ್ನು ವಿಶೇಷವಾಗಿ ಪರಿಚಯ ಮಾಡಿಕೊಡ್ತಿದ್ದಾರಲ್ಲ. ಅವಾಗ ನನಗೆ ಟೀಮಲ್ಲಿ ಒಂದು 5 ನಿಮಿಷ ನೀವು ಮಾತಾಡಿ ಅಂತೇಳಿ ಹೇಳಿದಾಗ ನಾನು ಮಾತಾಡೋಕ್ಕೆ ಬರಲ್ಲ, ಅದು ಇಲ್ಲ ನೀವು ಮಾತಾಡಿದ್ರೆ ಏನು ಮಾಡ್ತಿದ್ರಿ, ಏನು ಟ್ರೈನಿಂಗ್ ಆದಮೇಲೆ ಈ ಥರ ಮೊಳಕೆ ಕಾಳುಗಳು ಮಾಡ್ತಿದ್ದೀನಿ ಸರ್ ಅಂದ ತಕ್ಷಣ ಅವ್ರನ್ನ ಕ್ಯಾಚ್ ಮಾಡೋದು. ಮೇಡಮ್ ನೀವು ಮೊಳಕೆ ಕಾಳು ಮಾಡ್ತಿದ್ದೀರಿ ಅಂದರೆ ಈ ಟ್ರೈನಿಂಗು ಆಹಾರ ತಯಾರಿಕೆ ಮತ್ತು ಸಂಸ್ಕರಣೆ ಬಗ್ಗೆ ನಡೀತಿದೆ, ನಿಮಗೆ ಸೂಟೇಬಲ್ ಟ್ರೈನಿಂಗ್ ಇದೆ, ನೀವೇನೋ ಭವಿಷ್ಯದಲ್ಲಿ ಏನೋ ಅಚೀವ್ಮೆಂಟ್ ಮಾಡ್ತೀರಾ ಅಂತ ನಿಮ್ಮ ಮುಖ ನೋಡ್ರೆ ನಮ್ಗೆ ಅನಿಸ್ತಾ ಇದೆ, ದಯವಿಟ್ಟು ನೀವು ಟ್ರೈನಿಂಗ್ ಅಟೆಂಡ್ ಮಾಡಿ. 15 ದಿನಗಳು ಟ್ರೈನಿಂಗ್ ಇದ್ದು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ದಿವಸ ನಿಮಗೆ ಆ್ಯಕ್ಚುಲಿ ಸ್ಟಾರ್ಟ್ ಆದಮೇಲೆ ನಾವು ಸೇರಿಸ್ಕೊಳ್ಳಲ್ಲ, ನಿಮ್ಮ ಎಬಿಲಿಟಿ ನೋಡಿ ನಾವು ಸೇರಿಸ್ಕೊತೀವಿ, ಪರ್ಮಿಷನ್ ಕೊಡ್ತಾ ಇದ್ದೀವಿ. ನಾಳೆ 10 ಗಂಟೆ ಒಳಗಡೆ ನೀವು ಟ್ರೈನಿಂಗ್ ಇಷ್ಟು ಬಂದರೆ ನಿಮ್ಗೆ ಅವಕಾಶ ಇದೆ, 14 ದಿನ ತರಬೇತಿ ಇನ್ನೂ ಇದೆ, ಬನ್ನಿ ಅಂತೇಳಿ ಅಪ್ರೋಚ್ ಮಾಡಿ. ಸೊ ಮನೆಗೆ ಬಂದು ಪ್ರಯತ್ನ ಮಾಡ್ತೀನಿ ಸರ್ ಅಂತ ಹೇಳಿದೆ. ಮನೆಗೆ ಬಂದು ಎಲ್ಲ ಕೇಳಿದೆ. ಮನೆಗೆ ಬಂದು ನಾನು ಕೇಳಿದಾಗ ನಮ್ಮ ಮನೇಲಿ ಯಾರೂ ಒಪ್ಪಿಲ್ಲ. ಯಾಕೆ ಒಪ್ಪಲಿಲ್ಲ ಅಂದರೆ ನನಗೆ ಹರ್ನಿಯ ಆಗ್ಬಿಟ್ಟಿತ್ತು, ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂತೇಳಿ ಹೇಳಿದರು. ಆಪ್ರೇಷನ್ ಮಾಡಬೇಕಾದ್ರೆ ನಾನು ಒಂದು ಇಂಜೆಕ್ಷನ್ ಅಂದ್ರೂ ಕೂಡ ನಾನು ಭಯ ಪಡ್ತೀನಿ, ಫುಲ್ ಆಪ್ರೇಷನ್ ಮಾಡ್ಸೋದು ಹೇಗೆ ಅಂತೇಳಿ ಮನೆಯವರು. ಸೊ ನಾನು ಹೋಗ್ತೀನಿ ಟ್ರೈನಿಂಗ್ ಅಂದರೆ ಬೇಡ ಅಂತೇಳಿ ಎಲ್ಲ ಮತ್ತೆ ಕಾಲು ಹೇಳಿದಾಗ ನಮ್ಮ ಮನೆಯವರು ಒಪ್ಕೊಂಡು ಆಯಿತು ನಿಮ್ಮ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ, ಒಂದು 15 ದಿನ ಅಲ್ಲ ನಾವು ಹೇಗೋ ಮಗು ನೋಡ್ಕೊತೀವಿ, ಟ್ರೈನಿಂಗ್ ಹೋಗು ನೀನು ಅಟೆಂಡ್ ಮಾಡು, ನಾನು ಕರ್ಕೊಂಡೋಗಿ ಬಿಟ್ಕೊಡ್ತೀನಿ ಅಂತ. ನಮ್ಮ ತಾಯಿ ಒಪ್ಪಲ್ಲ, ನಮ್ಮ ಮನೆಯವರು ಒಪ್ಪಿಸಿ ನಮ್ಮ ತಾಯಿಗೆ ಮಗು ನೋಡ್ಕೋ ಜವಾಬ್ದಾರಿ ನಮ್ಮ ಅಮ್ಮಂಗೆ ಕೊಟ್ಟು ನನ್ನನ್ನು ಟ್ರೈನಿಂಗ್ ಇಷ್ಟಕ್ಕೆ ಅವತ್ತು ಕರ್ಕೊಂಡು ಹೋಗ್ಬಿಟ್ಟು 14 ದಿನಗಳ ಕಾಲ ನಮಗೆ ನಾನು ಹೋಗ್ಬೇಕಿದ್ರೆ ರಾಣಿಯಾಗಿ ಹೋದೆ, ಬರಬೇಕಿದ್ರೆ ನಾನು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ನಾನು ಗಟ್ಟಿಯಾಗಿ ನಿರ್ಧಾರನ ಮಾಡಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಂದ ಬಂದಿದ್ದು. ಅದಕ್ಕೆ ಮೂಲ ಕಾರಣ ಅಲ್ಲಿ ಇದ್ದಂಥ ಡೈರೆಕ್ಟ್ರ್ ಅವರು ತುಂಬ ನನ್ನ ಮೇಲೆ ಪರಿಣಾಮ ಬೀರೋ ರೀತಿ ನನಗೆ ನಡ್ಕೊಂಡು ಅನ್ಸೋದು. ಹೇಗೆ ಅಂದರೆ ನಾವು ಗೊತ್ತಿದ್ರೆ ಇಲ್ಲ ನಿಮ್ಮಲ್ಲಿದೆ ಈ ಥರ ಚೈತನ್ಯ ಇದೆ, ನೀವು ದಯವಿಟ್ಟು ಮಾಡಿ ಅಂತೇಳಿ ನಮ್ಮಲ್ಲಿರೋ ಆತ್ಮವಿಶ್ವಾಸನ ಕೆತ್ತಿ ತೆಗಿತಾರೆ. ಕೆತ್ತಿ ನಿಮ್ಗೆ ಏನೋ ಮಾಡೋಕ್ಕೆ ಅವಕಾಶ ಇದೆ, ನಿನಗೆ ಗೊತ್ತಾಗ್ತಾ ಇಲ್ಲ, ನೀನು ಅದನ್ನು ಮಾಡಮ್ಮ ಅಂತೇಳಿ ಒತ್ತಿ ಹೇಳೋದು ಟ್ರೈನಿಂಗಲ್ಲಿ ಅವ್ರು ಗುರ್ತಿಸೋದು ನನ್ನ ಹರೀಶ್ ಸರ್ಗೋಸ್ಕರ ನಾನು ಏನಾದ್ರು ಮಾಡಬೇಕಲ್ಲ, ಇಷ್ಟೊಂದು ಹೇಳ್ತಿದ್ದಾರೆ. ಇವತ್ತಿಗೂ ಅವರು ಹೈದರಾಬಾದಲ್ಲಿದ್ದಾರೆ, ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತಿಗೂ ನನ್ನ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ ಮೀನ್ಸ್ ನಂದು ಪ್ರತಿಯೊಂದು ಪೋಸ್ಟರ್ಗಳನ್ನ ಫೇಸ್ಬುಕ್ಕಲ್ಲಿ ನೋಡ್ತಿರ್ತಾರೆ. ಅದು ನಾನು ಮಾಡೋ ಕೆಲಸಗಳನ್ನ ಅವ್ರು ಅಪ್ರಿಷಿಯೇಷನ್ ಮಾಡ್ತಿರ್ತಾರೆ. ನಿಮ್ಮನ್ನ ನನ್ನ BCC ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಅಂತ. ಯಾಕೆ ಇದನ್ನು ಹೇಳಿದೆ ಅಂದರೆ ಯಾವುದೇ ಇಲಾಖೆಗಳಿಂದ ನಾವು ತರಬೇತಿಗಳನ್ನ ತಗೊಂಡಾಗ ನಾವು ನಿರಂತರವಾಗಿ ಸಂಪರ್ಕದಲ್ಲಿರ್ಬೇಕು, ಕಮ್ಯುನಿಕೇಷನಲ್ಲಿ ಇರಬೇಕು. ಅದಕ್ಕೆ ಏನಂತಾರೆ ಸಂವಹನ ಅಂತೇಳಿ ಕರೀತಾರೆ. ಅಂದರೆ ನಿರಂತರವಾದ ಸಂಪರ್ಕದಲ್ಲಿದ್ದಾಗ ಏನಾಗುತ್ತೆ, ನಮ್ಮ ಆಗು ಹೋಗುಗಳು ಗೊತ್ತಾಗ್ತಾ ಇರ್ತದೆ, ನಮ್ಮಲ್ಲಿ ತಪ್ಪುಗಳಿದೆ ತಿದ್ಕೊಳ್ಳೋಕ್ಕಾಗ್ತಾ ಇರುತ್ತೆ, ನಮ್ಮ ಬಿಸ್ನೆಸ್ಸಲ್ಲಿ ಅಡೆತಡೆಗಳಿದ್ರೆ ನಾವು ತಿದ್ಕೊಳ್ಳೋದಕ್ಕೆ ಅವಕಾಶ. ಸೊ ಆ ರೀತಿ ನನಗೆ ಆ ಟ್ರೈನಿಂಗ್ನಲ್ಲಿ ಒಂದು ಮೋಲ್ಡಿಂಗ್ ಮಾಡಿ ಹರೀಶ್ ಸರ್ ಅನ್ನುವಂಥ ವ್ಯಕ್ತಿ ನನ್ನ ಮೋಲ್ಡಿಂಗ್ ಮಾಡಿದ್ರು. ಸೊ ಅದೇ ಟ್ರೈನಿಂಗಲ್ಲಿ ನಂತರ ಟ್ರೈನಿಂಗ್ ಕೊಡೋಕೆ ಬಂದಿದ್ದಂಥವ್ರು MTR ಕಂಪನಿಯವರು ವೇಣುಗೋಪಾಲ್ ಅಂತೇಳಿ. ಆ ಸರ್ ಏನು ಮಾಡಿಬಿಟ್ರು, ನಾವು ಸ್ಟೇಬಲ್ ಟ್ರೈನಿಂಗ್ ಅಲ್ಲ ಅಲ್ಲೇ 14 ದಿನ ಇರಬೇಕಾಗಿತ್ತು. ನನಗೆ ಯಾವುದೋ ಮುಷ್ಕರ ಇಲ್ಲ, ಒಪ್ಪನಾಗಿ ಹೇಳ್ತಾ ಇದ್ದೀನಿ. ನಾವು ಆ ಟೈಮಲ್ಲಿ ನಾನು ಪೀರಿಯಡ್ಸ್ ಆಗಿಬಿಟ್ಟೆ, ಒಂದು ದಿವಸ ಮಧ್ಯೆ ಪೀರಿಯಡ್ಸ್ ಆಗುತ್ತೆ. ಸೊ ಟ್ರೈನಿಂಗ್ ಸ್ಟಾರ್ಟ್ ಆಗಿ ನಮ್ಮಲ್ಲಿ ಗೊತ್ತಲ್ಲ ಮಡಿ ಮೈಲಿಗೆ ಅಂತೆಲ್ಲ, ನಾವು ಹಳ್ಳಿಯವರು, ನಾನು ಕೂಡ ಹಳ್ಳಿಯವರು, ಅಯ್ಯೋ ಸ್ನಾನ ಮಾಡದೆ ಹೋಗೋಬೇಡ, ರೆಡಿ ಆಗ್ಬಿಟ್ಟಿದ್ದು ಮತ್ತೆ ಸ್ನಾನ ಮಾಡೋಬೇಡ ಅಂತೇಳಿ ನಾನು ಮತ್ತೆ ಸ್ನಾನ ಮಾಡಿ ಹೋಗ್ಬಿಟ್ಟು ಒಂದು 10 ನಿಮಿಷ ಲೇಟ್ ಆಗ್ಬಿಟ್ಟು ಅಷ್ಟೇ. ಆ ಸರ್ ನನ್ನ ಕ್ಲಾಸಿಂದ ಆಚೆ, ಇಲ್ಲ ನಿಮಗೆ ಅನ್ಫಿಟ್ ಕ್ಯಾಂಡಿಡೇಟ್, ನೀವು ಈ ಟ್ರೈನಿಂಗಲ್ಲಿ ನೀವು ಬರೋಂಗಿಲ್ಲ, ಆಚೆ ನಿಂತ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ನನ್ನನ್ನು ಆಚೆ ನಿಲ್ಲಿಸಿದ್ರು. ನಮ್ಮ ಡೈರೆಕ್ಟ್ರು ಬಂದು, ಸರ್ ಯಾಕೆ ಇವ್ರನ್ನ ಆಚೆ ನಿಲ್ಲಿಸಿದ್ದೀನಿ ಸರ್, ಈ ಥರ ಲೇಟಾಗಿ ಬಂದಿದ್ದಾರೆ. ಅವಾಗ ನಮ್ಮ ಸರ್ ಕೇಳೋದು, ಮೇಡಮ್ ಏನು ಉದ್ದೇಶ ಏನು, ಯಾಕೆ ಲೇಟಾಗಿ ಬಂದಿರಿ ನೀವು? ಅವಾಗ ನಾನು ಅಲ್ಲಿ ಹೇಳಿದೆ ಸರ್ಗೆ, ಸರ್ ಹೇಳಿ ಓಪನ್ ಆಗಿ ಮಾತಾಡಿ, ಏನು ನಿಮ್ಗೆ ಸಮಸ್ಯೆ ಆಗಿದ್ರೆ ನೀವು ಹೇಳಿಲ್ಲ ಅವ್ರು ಅರ್ಥ ಆಗಲ್ಲ, ಹೇಳ್ಕೊಳ್ಳಿ ರಾಣಿಯವರು, ಏನಿದೆ ನೀವು ಸುಮ್ಮನೆ ಅಪರಾಧಿ ಸ್ಥಾನದಲ್ಲಿ ನಿಲ್ಬೇಡಿ. ಯಾಕೆಂದರೆ ನೀವು ಡಿಸಿಪ್ಲಿನ್ ಇರೋ ಲೇಡಿ, ನೀವು ಅಪರಾಧದಲ್ಲಿ ನೀವು ಸ್ಥಾನದಲ್ಲಿ ನಿಂತಿದ್ದೀರ ಅಂದರೆ ನಮಗೆ ಮುಷ್ಕರ ಆಗ್ತಿದೆ, ಏನು ಹೇಳಿ? ಅವಾಗ ನಾನು ಹೇಳಿದೆ, ಸರ್ ನಾವು ಹಳ್ಳಿಯವರಿದ್ದೀವಿ, ನಾವು ಪೀರಿಯಡ್ಸ್ ಆದರೆ ನೇರ ಎಲ್ಲ ಕಡೆ ಓಡಾಡಲ್ಲ, ಸ್ನಾನ ಮಾಡೋಕ್ಕಂತ ನಾವು ಓಡಾಡಲ್ಲ ಸರ್, ಇದು ನಮ್ಮ ರೂಲ್ಸ್ ಇದೆ. ಅದಕ್ಕೆ ನಾನು ರೆಡಿ ಆದ್ಮೇಲೆ ಪೀರಿಯಡ್ಸ್ ಆದಾಗ ಸ್ನಾನ ಮಾಡ್ಕೊ ಬರೋದು ನಂಗೆ ಲೇಟ್ ಆಯಿತು ಸರ್ ಅಂತ ಹೇಳಿ. ಅವಾಗ ಸರ್ ನಮಗೆ ಓಪನ್ ಆಗಿ ಎಲ್ಲರ ಮುಂದೆ ಸಾರಿ ಕೇಳಿ,
ಸಾರಿ ನನಗೆ ಗೊತ್ತಿರಲಿಲ್ಲ, ನಾನು ನಿಮಗೆ ಮನಸ್ಸು ನೋವಾಗ ನಡ್ಕೊಂಡ್ಬಿಟ್ಟೆ ಅಂತ ಹೇಳಿ. ಆ ಸರ್ ನನ್ನನ್ನು ಅರ್ಧ ಗಂಟೆ ಆಚೆ ನಿಲ್ಲಿಸೋದು ನನಗೆ ತುಂಬ ನಾಟ್ಬಿಟ್ಟು. ಒಬ್ಬ ಫುಡ್ ಪ್ರೊಸೆಸ್ ಫ್ಯಾಕಲ್ಟಿಯಾಗಿ ಬಂದಿರೋರು ಈ ಥರ ನಿಲ್ಲಿಸ್ಬಿಟ್ರಲ್ಲ ನನಗೆ. ಸೊ ಮುಂದೊಂದು ದಿನ ನಾನು ಇವ್ರು ಮೀರಿಸೋ ರೀತಿ ಅಥವಾ ಇವ್ರ ಥರನೇ ಒಬ್ಬರು ಫ್ಯಾಕಲ್ಟಿಯಾಗಿ ನಾನು ನಿಲ್ಲಬೇಕು ಅಂತೇಳಿ ಅವತ್ತು ಚಾಲೆಂಜಿಂಗ್ ತಗೊಂಡು ಇದೇ ಫೀಲ್ಡಲ್ಲಿ ನಾನು ಬೆಳಿಬೇಕು, ಫುಡ್ ಪ್ರೊಸೆಸಿಂಗ್ ಯೂನಿಟಲ್ಲೇ ನಾನು ಬೆಳಿಬೇಕು ಅಂತ. ಸೊ ಅವತ್ತು ಫುಡ್ ಪ್ರೊಸೆಸ್ ಯೂನಿಟಲ್ಲಿ ಬೆಳಿಬೇಕು ಅಂತೇಳಿ ನಿರ್ಧಾರ ಮಾಡಿದ್ದು. ಆಹಾರ ತಯಾರಿಕೆ ಮತ್ತು ಸಂಸ್ಕರಣ ತರಬೇತಿನ ಯಶಸ್ವಿಯಾಗಿ ಮಾಡಿ ಅಲ್ಲಿ ಸರ್ಟಿಫಿಕೇಟ್ ಇಸ್ಕೊಂಡು ಬಂದಾಗ ನನಗೆ ಆಹಾರ ತಯಾರಿಕೆ ಅಂದ್ರೇನು, ನಾವೇನೇನೋ ಹೊಟ್ಟೆಗೆ ತಿಂತೀವಿ MTR ಪ್ರಾಡಕ್ಟ್ಗಳು ಅಂತ, ಆ ಎಲ್ಲ ಪ್ರಾಡಕ್ಟ್ಗಳನ್ನು ಮಾಡುವಂಥ ಟ್ರೈನಿಂಗ್ನ ನಾನು ಕೊಟ್ಟೆ. ಆ ಟ್ರೈನಿಂಗ್ ಮಧ್ಯದಲ್ಲೇ ಒಂದು ದಿನ ಬರೀ ಫುಡ್ ಅಂದರೆ ಬೇಜಾರಾಗ್ತಿರುತ್ತೆ, ಸ್ವಲ್ಪ ನಡುವೆ ಚೇಂಜಸ್ ಇರಲಿ ಅಂತೇಳಿ ಕ್ಲೀನಿಂಗ್ ಮೆಟೀರಿಯಲ್ಸ್ ಇದೆಯಲ್ಲ, ಕ್ಲೀನಿಂಗ್ ಮೆಟೀರಿಯಲ್ಸ್ ಅಂತ ಯಾವ್ದು ಕರಿತೀವಿ, ಮನೆಯಲ್ಲಿ ನಾವು ಕ್ಲೀನ್ ಮಾಡೋಕೆ ಏನೆಲ್ಲ ಬಳಸ್ತೀವಿ, ಸೋಪ್ ವಾಟರು, ಫೆನೈಲು, ಹಾರ್ಪಿಕ್ಕು, ಸಕಿನಾ ಪೌಡ್ರು, ಸರ್ಫ್ ಇದೆಲ್ಲ ಬರ್ತಾರ, ಇದು ಕ್ಯಾಟಲ್ಲು, ಇವೆಲ್ಲನೂ ಮಾಡೋಂಥ ಒಂದು ದಿವಸ ಟ್ರೈನಿಂಗ್ ಮಾಡೋದು ಚೇಂಜ್ ಇರಲಿ ಇವ್ರಿಗೆ ಅಂತೆ. ಸೊ ನನಗೆ ಫುಡ್ ಪ್ರಾಡಕ್ಟ್ ನಾನು ಬಿಟ್ಬಿಟ್ಟೆ, ಈ ಕ್ಲೀನಿಂಗ್ ಮೆಟೀರಿಯಲ್ಸ್ ತೆಗೆದುಕೊಂಡ್ಬಿಟ್ಟೆ. ತುಂಬ ಅಟ್ರಾಕ್ಷನ್ ಆಗುತ್ತೆ ನನಗೆ. ಯಾಕೆ ಅಟ್ರಾಕ್ಷನ್ ಆಯಿತು ಅಂದರೆ ಕಡಿಮೆ ಬಂಡವಾಳ ಹೆಚ್ಚಿನ ಲಾಭ ಬರುವಂಥದ್ದು, ಅದು ಬಿಸ್ನೆಸ್ ಆಯಿತು. ತುಂಬ ಅಟ್ರಾಕ್ಷನ್ ಆಯಿತು ನನಗೆ. ಸೊ ಟ್ರೈನಿಂಗ್ ಮುಗಿತು, ಬಂದೆ ಮನೆಗೆ ಬಂದ ತಕ್ಷಣ ಈ ಮೊಳಕೆ ಕಾಳು ಹುಚ್ಚಿಡ್ಸ್ಕೊಂಡಂಗೆ ಫುಡ್ ಪ್ರಾಡಕ್ಟ್ ನಾನು ಬಿಟ್ಬಿಟ್ಟೆ, ಕ್ಲೀನಿಂಗ್ ಮೆಟೀರಿಯಲ್ಸ್ ಹುಚ್ಚಿಡ್ಸ್ಕೊಂಡೆ. ಆವಾಗ ನನ್ನ ಮನೆಯಲ್ಲಿ ಬರುವಂಥ ಮಾಡಿದ್ದು ನಾನು ಮಾಡ್ತೀನಿ ಅಂದರೆ ನಮ್ಮ ಮನೆಯಲ್ಲೆಲ್ಲ ಬರೋದು, ಯಾರು ತಗೋತಾರೆ ಇದ್ರೆ ಹಳ್ಳಿಲಿ ಯಾರು ತಗೋತಾರೆ, ಇಲ್ಲ ನಾನು ಮಾಡ್ತೀನಿ ಮತ್ತೆ ನಮ್ಮ ಮನೆಯವ್ರ ಹತ್ರ ಹೋಗಲ್ಲ, ನಾನು ಇಲ್ಲ ಇದು ಮಾಡಬೇಕು ಅಂತ. ಆಗ ನಮ್ಮ ಮನೆಯವ್ರು ನನಗೆ ಮತ್ತೆ 1,000 ರೂಪಾಯಿ ಕೊಟ್ಟರು. 1,000 ರೂಪಾಯಿ ಕೊಟ್ಟು ಇದು ಕಳ್ಕೊಳ್ಳೋದು ಬಿಡೋದು ನೀನು ಬಿಟ್ಟಿದ್ದಮ್ಮ, ಇದರಲ್ಲಿ ಏನಾದ್ರು ಮಾಡ್ಕೊ ಅಂತ ಕೊಟ್ಟು. ಅವಾಗ ನಾನು 1,000 ರೂಪಾಯಿ ಬಂಡವಾಳ ಹಾಕಿ ಕ್ಲೀನಿಂಗ್ ಮೆಟೀರಿಯಲ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಯಾರೆಲ್ಲ ತಗೊಳ್ಳಲ್ಲ ಅಂತಿದ್ರು ಅವರೇ ತಗೊಳ್ಳೋದಕ್ಕೆ ಶುರು ಮಾಡಿಬಿಟ್ಟು ನನಗದು ಜನ ತಗೊಳ್ತಾ ಏನಾಯ್ತು, ನಾನು ಇನ್ನೂ ಹುಚ್ಚಿಡ್ಸ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಇದು ಜನಕ್ಕೆ ಅವಶ್ಯಕತೆ ಇದೆ, ನಾನು ಆರಾಮ್ಸೆ ಮಾಡ್ಬೋದು, ಇದು ಸಕ್ಸಸ್ ಕಾಣ್ಬೋದು, ಇದರಲ್ಲಿ ಲಾಭ ಬರುತ್ತೋ ನಷ್ಟ ಬರುತ್ತೋ, ಅಟ್ಲೀಸ್ಟ್ ನಾನು ಎನಿ ಟೈಮು ಸಕ್ರಿಯವಾಗಿ ಇರ್ಬೋದಲ್ಲ. ಈ ಥರ ನಾನು ಮೊಳಕೆ ಕಾಳು ಮತ್ತು ಕ್ಲೀನಿಂಗ್ ಮೆಟೀರಿಯಲ್ಸ್ ಶುರು ಮಾಡಿದೆ. ಒಂದು ತಿಂಗಳು ನಾನು ಕ್ಲೀನಿಂಗ್ ಮೆಟೀರಿಯಲ್ಸ್ ಮುಂದುವರೆದಾದ್ಮೇಲೆ ಫುಡ್ ಕಲ್ತಿದ್ದೀನಿ, ಇದು ಬಿಟ್ಬಿಡೋಕ್ಕಾಗುತ್ತಾ? ಆಗಲೇ ಫೋನ್ ಬಂತು, ಮೇಡಮ್ ಏನು ಮಾಡ್ತಿದ್ದೀರಿ, ನೀವು ಮೊಳಕೆ ಕಾಳು ಮಾಡ್ತಿದ್ದೀರಾ, ಫಾಲೋ ಅಪ್ ಇರ್ತಾ ಇತ್ತು, ನೀವು ಫುಡ್ ಏನು ಮಾಡ್ತಾ ಇದ್ದೀರಿ. ಅವಾಗ ನಾನು ಇದರ ಕೆಮಿಕಲ್ ಮಾಡ್ತೀನಿ, ನೀವು ಫುಡ್ ದಿನ ಸ್ಟಾರ್ಟ್ ಮಾಡಿಲ್ಲ ಅಂದಾಗ ನೀವು ಮಾಡಿ ಮೇಡಮ್ ಇದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಮತ್ತೆ ನಾನು ಮೋಲ್ಡಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಸರಿ, ಮಾರನೆಯಿಂದ ಅದನ್ನು ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಮಾಡಿದ್ದು ನಾನು ಸಾಂಬಾರು ಪೌಡ್ರು, ಬೇಳೆ ಸಾಂಬಾರು ಪೌಡ್ರು ನಾನು ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆ ಮತ್ತೆ ಶುರುವಾಯಿತು ಹರಿಕತೆ. ಯಾರು ಎಲ್ಲ ನಮ್ಮದು ಸ್ವಲ್ಪ ಹೈವೇ ರೋಡಲ್ಲಿರೋ ಊರು, ಹಳ್ಳಿಯಲ್ಲೂ ಹೈವೇ ರೋಡಲ್ಲಿದೆ, ಎಲ್ಲ ದೊಡ್ಡ ದೊಡ್ಡ ಮನೆಯವರಿದ್ದಾರೆ, ನನಗೆ ಯಾರು ತಗೋತಾರೆ, ನೀನು ಯಾಕೆ ಯಾವುದೋ ಒಂದು ಟ್ರೈನಿಂಗ್ ಹೋಗಿ ಬಂದು ಈ ಥರ ಹುಚ್ಚಿಡ್ಸ್ಕೊಂಡಿದ್ಯಾ ಅದರ ಮನೇಲಿ ಬೈಕಲ್ಲೋ ಶುರುವಾಗ್ಬಿಟ್ಟು. ಇಲ್ಲ ನಾನು ಮಾಡ್ತೀನಿ ಅಂತ ಸ್ಟಾರ್ಟ್. ನಂಬ್ತೀರಿ, ನಮ್ಮ ಮನೇಲಿ ಯಾರೂ ತಗೊಳಕ್ಕೆ ಬರಲ್ಲ ಅಂತ ಅಂತಿದ್ದವ್ರು, ಯಾರು ತಗೋತಾರೆ ಇದನ್ನ ಅಂತ ಅಂತಿದ್ದವರು ಅಕ್ಕಪಕ್ಕ ಹಳ್ಳಿಯಿಂದ ಸ್ಕೂಟ್ರು ಸೈಕಲ್ ತಗೊಂಡು ಬಂದು ನಾನು ಮೊಳಕೆ ಕಾಳು ತಗೊಳಕ್ಕೆ, ಸಾಂಬಾರು ಪೌಡ್ರು ತಗೊಳಕ್ಕೆ ರೆಡಿ ಇರ್ತಾ ಇದ್ರು. ನಾನು ಹೊರಗಡೆಯಿಂದ ಬರೋದಕ್ಕೆ ಅವರು ಬರೋಷ್ಟು ಕಾಯ್ಕೊಂಡಿರ್ತಾ ಇದ್ರು. ಆಪ್ಕಾಮ್ಸಲ್ಲಿ ಕೂಡ ಮಾರಾಟ ಆಗ್ತಾ ಇತ್ತು. ಸೊ ಇದು ನನಗೆ ಡಿಮ್ಯಾಂಡ್ಸ್ ಗೊತ್ತಾಯಿತು. ಸೊ ಜನಕ್ಕೆ ನೀಡಿದೆ, ನಾವೇನಾದ್ರು ಕೊಟ್ಟರೆ ಜನ ಇವತ್ತು ತುಂಬ ಸೋಮಾರಿಗಳಿದ್ದಾರೆ, ಈ ಪ್ರಾಡಕ್ಟನ್ನು ಮಾಡ್ಕೊಳ್ಳೋಕ್ಕೆ ಆಗದೆ ಇರುವಂಥ ಮನಸ್ಥಿತಿ ಜನ ಇದ್ದಾರೆ, ಮಾಡೋಣ ಇದರಲ್ಲಿ ನಾವು ಹೋಗ್ಬೋದು ಅಂತೇಳಿ ಧೈರ್ಯ ಮಾಡಿ ಎಲ್ಲ ಪ್ರಾಡಕ್ಟು ನಾನು ಹಿಂದಿಂದ ಒಂದೊಂದೇ ಆ್ಯಡ್ ಮಾಡ್ಕೊಳ್ತಾ ಶುರು ಮಾಡಿದೆ. 1-2 ತಿಂಗಳು ನಾನು ಮಾಡಿದ ತಕ್ಷಣ ನನಗೆ ಒಂದು ಅವಕಾಶ ಬಂತು. ಹೇಳಿದ್ನಲ್ಲ, ನನ್ನ ಹಳ್ಳಿಗಳಲ್ಲಿ ಕೃಷಿ ಇಲಾಖೆಯಿಂದ ಟ್ರೈನಿಂಗ್ಗಳು ಕೊಡ್ತಿದ್ರು ಅಂತ. ಹಾಗೆ ಟ್ರೈನಿಂಗ್ಗಳು ಕೊಡಬೇಕಿದ್ರೆ ನನಗೆ ಕೃಷಿ ಇಲಾಖೆಯಿಂದ ಮೊಟ್ಟ ಮೊದಲ ಬಾರಿಗೆ ಸಂಪನ್ಮೂಲ ವ್ಯಕ್ತಿಯಲ್ಲಿ ಆಯ್ಕೆ ಮಾಡಿ. ನಾನು ಓದಿದ್ದೆ ಅಷ್ಟೇ, ಡಿಗ್ರಿ ಓದಿದ್ದೆ ಅಷ್ಟೇ, ನನಗೆ ಯಾವುದೇ ಮಾತುಕತೆ ಆಡೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಎಲ್ಲರ ಜೊತೆ ನಾನು ಬೇಗ ಮಿಂಗಲ್ ಆಗ್ತಾ ಇದ್ದೆ. ಅವಾಗ ಕೃಷಿ ಇಲಾಖೆಯವ್ರು ನನಗೆ ಹೇಳಿದ್ದಾರೆ, ಒಂದು ಗ್ರಾಮ ಪಂಚಾಯತಿನಲ್ಲಿ ಸುಮಾರು ಒಂದು 200 ಜನ ಮಹಿಳೆಯರು ಸೇರ್ತಾರೆ, ನಿಮ್ಮ ಅನುಭವಗಳನ್ನ ಹಂಚ್ಕೋಬೇಕು ರಾಣಿ ಅಂತ ನನಗೆ ಹೇಳಿದಾಗ ನನಗೆ ಶಾಕ್ ಆಯಿತು. ಅಯ್ಯೋ ಮೇಡಮ್, ನಾನು ಮಾಡ್ತೀನಿ ಅಷ್ಟೇ, ನಾನು ಏನು ಹೇಳಕ್ಕೆ ಬರಲ್ಲ, ದಯವಿಟ್ಟು ನಾನು ಬಿಟ್ಬಿಡಿ, ಬೇರೆ ಯಾರನ್ನಾರು ಕರ್ಕೊಂಡು ಹೋಗಿಬಿಟ್ಟರೆ ನಾನು ಬರ್ಕೊಡ್ತೀನಿ, ನೀವೇ ಓದ್ಕೊಬಿಡಿ ಅದನ್ನ ಅಂತಂದೆ. ಅವ್ರಿಲ್ಲ, ನಾನು ಓದ್ರ ಬದಲು ನೀನೇ ಬರ್ಕೊಂಡು ಹೋಗು ಅಂತ ಬಲವಂತವಾಗಿ ಅವರು ಚೀಟ್ ತಗೊಂಡು ಬಂದು ನನ್ನನ್ನು ಮಂಡ್ಯ ತಾಲೂಕಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ಗೊತ್ತಿಲ್ಲ ನಾನು ಅವತ್ತು ಏನು ಮಾತಾಡಿದ್ರು, ಏನೋ ಈ ಥರ ಮೈಕಲ್ಲಿ ನಾನು ಮೈ ಕೊಟ್ಟು ಮಾತಾಡೋದು ಅವತ್ತು ಶುರು ಮಾಡಿದ್ದು. ಇವತ್ತಿನವರೆಗೂ ಮೈಕಲ್ಲಿ ಮಾತಾಡ್ತಾನೆ ಇದೆ. ಅವತ್ತು ಮಾತಾಡಿದಾಗ ಜನಗಳು 200 ಜನ ಬಂದಿದಂಥ ಮಹಿಳೆಯರು ಜೋರು ಚಪ್ಪಾಳೆಗಳು. ಆ ಚಪ್ಪಾಳೆ ನನಗೆ ಇಂಪ್ರೆಸ್ ಆಯಿತು. ಸೊ ಜನ ಅಂದರೆ ಚಪ್ಪಾಳೆ ಬಡಿದ್ರು ಅಂದರೆ
ಅದು ಯಾರಿಗೂ ನೋವಾಗಿಲ್ಲ, ನಾನೇನು ತಪ್ಪಾಗಿ ಮಾತಾಡಿಲ್ಲ, ಜನಕ್ಕೆ ಇದು ನೀಡಿದೆ, ನಾನು ಮಾತಾಡ್ಬೋದು ಅಂತ ನನಗೆ ಅವತ್ತು ಕಾನ್ಫಿಡೆನ್ಸ್ ಬಂತು. ಅವತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಮೊದಲು ಸಂಪನ್ಮೂಲ ವ್ಯಕ್ತಿಯಾಗಿ ಸೆಲೆಕ್ಟ್ ಆದಂಥ ನಾನು ಇವತ್ತು ನಿಮ್ಮ ಮುಂದೆ ಇರಬೇಕಾದ್ರೆ ಹಲವಾರು ವಿಚಾರಗಳಲ್ಲಿ ಪರಿಣತಿನ ಪಡೆದು ಹಲವಾರು ವಿಚಾರಗಳಲ್ಲಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಹಲವಾರು ಇಲಾಖೆಗಳಲ್ಲಿ ನಾನು ಕೆಲಸ ಮಾಡ್ತೇನೆ. ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ಒಂದು 2 ನಿಮಿಷ ನಿಮಗೆ ಪರಿಚಯ ಮಾಡ್ಕೊಳ್ತೀನಿ. ಸೇಮ್ ಸಂಜೀವಿನಿ ಯೋಜನೆಯಲ್ಲಿ SSY ಅಂತೇಳಿ ಒಂದು ಪ್ರಾಜೆಕ್ಟ್ ಇದೆ. ಮಹಿಳೆಯರನ್ನ ಸ್ವಯಂ ಉದ್ಯೋಗಿಗಳಾಗಿ ಮಾಡೋದಕ್ಕೆ ಮಾರ್ಕೆಟಿಂಗು, ಪ್ಯಾಕಿಂಗು, ಬ್ರಾಂಡೆಡ್, ಮ್ಯಾನುಫ್ಯಾಕ್ಚರ್ ಮಾಡೋದು ಎಲ್ಲ ಸ್ಕಿಲ್ಗಳನ್ನು ಹೇಳ್ಕೊಡೋದಕ್ಕೆ ನಾನು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗೆ ಹಲವಾರು ಸಂಸ್ಥೆಗಳಿಗೆ ನಾನು ಆಯ್ಕೆಯಾಗಿದೆ. ಮಂಡ್ಯ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯ್ಕೆಯಾಗುತ್ತೆ. ಇದು ಒಂದು ಕೆಲಸನ ಪ್ರಸ್ತುತ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಶಿಕ್ಷಣ ಇಲಾಖೆಯಲ್ಲೂ ಕೂಡ ಹೆಚ್ಚು ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಮಕ್ಕಳ ಬಗ್ಗೆ ಪೋಕ್ಸೋ ಕಾಯ್ದೆ ಅಂತ ಇರುತ್ತೆ, ಮತ್ತೆ ಪರ್ಸನಲ್ ಹೈಜೆನಿಕ್ ಬಗ್ಗೆ ಇರುತ್ತೆ, ಮತ್ತೆ ಅವರಿಗೆ ನ್ಯೂಟ್ರಿಷನ್ ಫುಡ್ ಸೇವನೆ ಬಗ್ಗೆ, ಮತ್ತೆ ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ, ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ, ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ, ಇವೆಲ್ಲದ್ರ ಬಗ್ಗೆ ಕೂಡ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ತರಬೇತಿ ಮಾಡುವಂಥ ಕೆಲಸ ಮಾಡ್ತೀವಿ. ಕೃಷಿ ಇಲಾಖೆಯಿಂದ ಈ ಥರ ಹಲವಾರು ತರಬೇತಿಗಳು, ಮಣ್ಣಿನ ನಿರ್ವಹಣೆ ಬಗ್ಗೆ, ಮತ್ತೆ ನೀರನ್ನ ಸಂರಕ್ಷಿಸುವ ಬಗ್ಗೆ, ಮಳೆ ನೀರು ಕೊಯ್ಲು ಪದ್ಧತಿ ಬಗ್ಗೆ, ಈ ಥರ ಸ್ವಯಂ ಉದ್ಯೋಗದ ಬಗ್ಗೆ ಅಥವಾ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ, ಪ್ಯಾಕಿಂಗ್, ಮಾರ್ಕೆಟಿಂಗ್ ಬಗ್ಗೆ, ಮತ್ತೆ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಯಶಸ್ವಿ ಉದ್ದಿಮೆದಾರ ಆಗಬೇಕು ಅಂದರೆ ಅವ್ರಿಗೆ ಏನೆಲ್ಲ ಗುಣಲಕ್ಷಣಗಳಿರಬೇಕು, ಇವೆಲ್ಲದ್ರ ಬಗ್ಗೆ ನಾನು ಕೃಷಿ ಇಲಾಖೆಯಲ್ಲಿ ತರಬೇತಿ ನೀಡ್ತೀನಿ. ಅದೇ ರೀತಿ ಹಲವಾರು ಸ್ಕೂಲು ಕಾಲೇಜುಗಳಿಗೆ ಹೋಗಿ ನಾನು ಕೆಲವೊಂದು ವಿಷಯಗಳಲ್ಲಿ ನಾನು ಪಾಠ ಮಾಡ್ತೀನಿ. ಡಿಗ್ರಿ ಆದ ನಂತರ ಸ್ಟೂಡೆಂಟ್ಗಳು ಏನು ಮಾಡ್ಬೋದು, ಸಮಾಜಮುಖಿ ಕೆಲಸಗಳೆಲ್ಲ ತೊಡಗಿಸ್ಕೊಳ್ಳೋದು ಹೇಗೆ, ಸರ್ಕಾರಿ ಹುದ್ದೆ ಒಂದೇನ ಸ್ಟೂಡೆಂಟ್ಗಳಿಗೆ ಪರ್ಯಾಯ ಮಾರ್ಗ, ಅದು ಹೊರತುಪಡಿಸೋ ಸಮಾಜದಲ್ಲಿ ಹೇಗೆ ಬದುಕಬಹುದು ಅನ್ನೋದ್ರ ಬಗ್ಗೆ ನಾನು ಟ್ರೈನಿಂಗ್ ಕೊಡ್ತೀನಿ. ಜೊತೆಗೆ ಟ್ರಾನ್ಸ್ಜೆಂಡರ್ ಅವ್ರಿಗೆ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಮತ್ತೆ ಮಂಗಳಮುಖಿಯರು, ಮತ್ತೆ HIV ಆಗಿರೋರಿಗೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಹೆಚ್ಚು ನಾನು ಕಮ್ಯುನಿಕೇಶನ್ ಸ್ಕಿಲ್ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ SHG ಗ್ರೂಪ್ಸ್ ಅವ್ರಿಗೆ ಪುಸ್ತಕ ನಿರ್ವಹಣೆ ಮಾಡೋದ್ರ ಬಗ್ಗೆ ಹೇಗೆ, ಮತ್ತೆ ಕೋಆಪರೇಟಿವ್ ಬುಕ್ನ ಬರೆಯೋದು ಹೇಗೆ ಅಂತೇಳಿ ನಾನು ಟ್ರೈನಿಂಗನ್ನು ಕೊಡ್ಬೋದು. ಮತ್ತೆ ಯುವಕ್ಕೆ ಹೆಚ್ಚು ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಮಹಿಳೆಯರು ಮತ್ತು ಪುರುಷರಿಗೆ ಹೆಚ್ಚೆಚ್ಚು ಯುವ ಜನರಿಗೆ ಟ್ರೈನಿಂಗ್ಗಳನ್ನ ಕೊಡ್ತಿರುವಂಥದ್ದು. ಯುವ ಜನರ ಪಾತ್ರ ಏನು ಸಮಾಜದ ಅಭಿವೃದ್ಧಿಲಿ ಅಂತೇಳಿ ಹಲವಾರು ಉಪನ್ಯಾಸ ಕೊಡೋದು, ಮತ್ತೆ ಅವ್ರನ್ನ ಮುಂದಿನ ಸಮಾಜಕ್ಕೆ ಅವ್ರು ಹೇಗೆ ಹಣಿಗಾಗಬೇಕು, ಸರ್ವಿಸ್ ಮಾಡೋದಕ್ಕೆ, ಅದೇ ಸೇವೆ ಮಾಡೋದಕ್ಕೆ ಅಂತೇಳಿ ಅದ್ರ ಬಗ್ಗೆ ಟ್ರೈನಿಂಗ್ಗಳನ್ನ ಕೊಡ್ತಾರೆ. ಹಲವಾರು TV ಮತ್ತು ರೇಡಿಯೋದಲ್ಲಿ ನಾನು ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಪತ್ರಿಕೆಗಳಿಗೆ ನಾನು ಲೇಖನಗಳನ್ನ ಬರೀತಾ ಇರ್ತೀನಿ. ಹಲವಾರು ಪತ್ರಿಕೆಗಳಿಗೆ ಲೇಖನ ಬರೀತಾ ಇರ್ತೀನಿ, ಕವಿತೆ ಮತ್ತೆ ಲೇಖನಗಳನ್ನ ಬರೀತಾ ಇರ್ತೀನಿ. ಮತ್ತೆ ನಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ ಕೂಡ ಇರುವಂಥದ್ದು. ಹೀಗೆ ಹಲವಾರು ವಿಚಾರಗಳಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನ್ನದೇ ಒಂದು ಸಂಸ್ಥೆ ಇದೆ, ವಿ ಹೆಲ್ಪ್ ರೂರಲ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮಂಡ್ಯ ಅಂತ. ಅಂದರೆ ವಿ ಹೆಲ್ಪ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಅಂತ ಹೇಳಿದೆ. ಈ ಸಂಸ್ಥೆಯ ಸಂಸ್ಥಾಪಕರಾಗಿ ಪ್ರೆಸೆಂಟ್ CEO ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. 10 ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡಿದ್ದೀನಿ. RT ಆ್ಯಕ್ಟಲ್ಲಿ ನಾನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಗುಣಾತ್ಮಕ ಶಿಕ್ಷಣ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಹೊಸದಾಗಿ 50 ಹಳ್ಳಿಗಳನ್ನ 10 ಪಂಚಾಯಿತಿಗಳ ಅಂಡರ್ನಲ್ಲಿ, ಅಂದರೆ 10 ಪಂಚಾಯಿತಿಗಳ ಅಡಿಯಲ್ಲಿ 50 ಹಳ್ಳಿಗಳನ್ನ ನಾವು ಒಂದು ಶಿಕ್ಷಣ ಚಾವಡಿ ಅಂತೇಳಿ ಶಿಕ್ಷಣ ಕ್ಷೇತ್ರದ ಕೆಲಸ ಮಾಡೋಕ್ಕೆ ನಿಮ್ಮಂಥ ಮಹಿಳೆಯರು 50-55 ಜನದ್ದು ಪ್ರತಿ ಹಳ್ಳಿಗಳಲ್ಲೂ ಒಂದು ತಂಡ ಮಾಡಿ ಆ ಲೋಕಲಲ್ಲಿರುವಂಥ ಸರ್ಕಾರಿ ಶಾಲೆಗಳಲ್ಲಿ ಸಮಸ್ಯೆ ಏನಿದೆ, ಅದಕ್ಕೆ ಪರಿಹಾರ ಏನು, ಅದನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ನನ್ನ ಟೀಮ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆಯ ಮುಖ್ಯ ಸಂಯೋಜಕಿಯಾಗಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ 50 ಕಾಲೇಜ್ಗಳಲ್ಲಿ 37 NSS ಕಾಲೇಜು ಮತ್ತು 13 ಜನರಲ್ ಕಾಲೇಜ್ಗಳಲ್ಲಿ ಒಂದೊಂದು NSS ಆಫೀಸರು ಪ್ಲಸ್ 5 ಒಂದೊಂದು ಕಾಲೇಜಿಂದ ಸ್ಟೂಡೆಂಟ್ಸ್ಗಳು 500 ಜನ ಮಕ್ಕಳೊಟ್ಟಿಗೆ ಮತ್ತು 50 ಜನ NSS ಆಫೀಸರ್ ಒಟ್ಟಿಗೆ ಶಿಕ್ಷಣ ಚಾವಡಿಯಲ್ಲಿ ನಾನು ಕೆಲಸ ಮಾಡ್ತೇನೆ. ಇದು ನನ್ನ ಪ್ರಾಜೆಕ್ಟ್ ಕೆಲಸನ ಮಾಡ್ತೇನೆ. ಜೊತೆಗೆ ನಮ್ಮದು NGO ಆಫೀಸ್ ಬಂದು ಚನ್ನಪಟ್ಟಣ ಇದೆ. ಚನ್ನಪಟ್ಟಣದಲ್ಲಿ ನಾವು ಹೆಣ್ಮಕ್ಳುಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಗಳನ್ನ ಕೊಡುವಂಥ ಕೆಲಸನ ಮಾಡ್ತೇವೆ. ಹಲವಾರು ಊರುಗಳಲ್ಲಿ ಹೊಲಿಗೆ ತರಬೇತಿ ಕೇಂದ್ರಗಳನ್ನ ನಡೆಸ್ತಾ ಇದ್ದೀವಿ. ಮುಗಿದಿದೆ ಈಗ ಸರ್ಟಿಫಿಕೇಟ್, ಈ ವಾರದಲ್ಲಿ ಸರ್ಟಿಫಿಕೇಟ್ ಕೊಡುವಂಥ ಕಾರ್ಯಕ್ರಮ ಇದೆ. ಅದೇ ರೀತಿ ಬೇರೆ ಬೇರೆ ಮಣ್ಣಿನ ಆವರಣಗಳು, ರೇಷ್ಮೆ ಹಾರಗಳನ್ನ ತಯಾರು ಮಾಡುವಂಥದ್ದು, ಮತ್ತು ಫುಡ್ ಪ್ರೊಸೆಸಿಂಗ್, ಏನು ನಿಮ್ಮ ರಾಗಿ ಮೌಲ್ಯವರ್ಧನೆ ಇದೆ, ಇದೇ ಥರ ಹಲವಾರು ಸಾಂಬಾರ ಪದಾರ್ಥಗಳನ್ನ ಮಾಡೋದಿದೆ. ಜೋಳ, ನಿಮ್ಮ ಭಾಗದಲ್ಲೆಲ್ಲ ಜೋಳ ಹಲವಾರು ಇದೇ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಆ ವಿಚಾರಗಳ ಬಗ್ಗೆ ತರಬೇತಿ ಕೊಡ್ತೇವೆ. ಇಷ್ಟು ಕೆಲಸಗಳನ್ನ ಮಾಡ್ತಾ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿರ್ಬೇಕಾದ್ರೆ ಸರ್ಕಾರ ನಾವು ಮಾಡ್ತಿರುವಂಥ ಕೆಲವೊಂದು ಹೆಜ್ಜೆ ಗುರುತುಗಳನ್ನ ಗುರುತಿಸಿ 2007 ಮತ್ತು 8ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯ ಅತ್ಯುತ್ತಮ ಯುವತಿ ಅಂತೇಳಿ ಬೆಸ್ಟ್ ಯೂತ್ ಅವಾರ್ಡ್ ನನಗೆ 2007-8ನೇ ಸಾಲಿನಲ್ಲಿ ಕೊಟ್ಟಿದ್ದು. ಹಾಗೆ 2011-12ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನನಗೆ ರಾಜ್ಯೋತ್ಸವ ಪ್ರಶಸ್ತಿನ ಕೊಡ್ತಾ ಇರ್ತದ್ದು. ಅದೇ ವರ್ಷ ರೋಟರಿ ಸಂಸ್ಥೆಯಿಂದ ನನಗೆ
2011 ಮತ್ತು 12ನೇ ಸಾಲಿನ ಅತಿ ಕಿರಿಯ ವಯಸ್ಸುಗಳಲ್ಲಿ ಆ ಪ್ರಶಸ್ತಿನ ನನಗೆ ಘೋಷಣೆ ಮಾಡಿದ್ರು. ಇದು ನನಗೆ ನಾನು ಹೆಜ್ಜೆ ಇಟ್ಟಂಥ ಒಂದು ಹೆಜ್ಜೆ ಗುರುತುಗಳಲ್ಲಿ ಅಮೂಲ್ಯವಾದಂಥ ಒಂದು ಪ್ರಶಸ್ತಿ. ಇದು ಮುಂದುವರೆದು ಹಲವಾರು ಪ್ರಶಸ್ತಿಗಳದೆಲ್ಲ ಬೇಡ. ಇದು ಮುಂದುವರೆದು ಹೀಗೆ ಕೆಲಸ ಮಾಡ್ತಾ ಬರಬೇಕಿದ್ರೆ ನನ್ನದೇ ಒಂದು BF ಆಹಾರ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕ ಅಂತೇಳಿ ನನ್ನದೇ ಒಂದು ಫುಡ್ ಫ್ಯಾಕ್ಟ್ರಿ ಇದೆ, ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀನಿ. ಮಮತಾ ಮೇಡಮ್ ಹೇಳಿದ್ರಲ್ಲ ಏನೆಲ್ಲ ಯೋಜನೆಗಳು, ಆ ಎಲ್ಲ ಯೋಜನೆಗಳ ಫಲಾನುಭವಿ ನಾನು. ಆಯ್ತಾ, ಅದೇ ಏನು PMFME ಯೋಜನೆ ಅದು ಹೇಗೆ ತಗೋಬೇಕು ಏನು ಅಂತ ಬೇಕಿದ್ರೆ ಅದರಲ್ಲಿ ನಾನು ಅರ್ಧ ಗಂಟೆ ನಿಮಗೆ ಸೆಷನ್ ಮಾಡ್ತೀನಿ. ಸೊ ಆ ಯೋಜನೆಯಲ್ಲಿ ಫಲಾನುಭವಿಯಾಗಿ ನನ್ನದೇ ಒಂದು ಪುಟ್ಟ ಫುಡ್ ಫ್ಯಾಕ್ಟ್ರಿನ ನಾನು ಮಾಡಿದ್ದೆ. ಆ ಫ್ಯಾಕ್ಟ್ರಿನ ಮಾಡಿ ನನ್ನ ಫ್ಯಾಕ್ಟ್ರಿನಲ್ಲಿ ಹಲವಾರು ಸಿರಿಧಾನ್ಯದ ಉತ್ಪನ್ನಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಆ ಸಿರಿಧಾನ್ಯದಲ್ಲಿ ಮೇನ್ ಹೈಲೈಟು ರಾಗಿನಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಸಿರಿಧಾನ್ಯಗಳನ್ನು ವಿಸ್ತೃತವಾಗಿ ಮಾಡ್ತಿರುವ. ಸೊ ಈ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಕ್ಕೆ ಇಡೀ ಇಂಡಿಯಾದಲ್ಲಿ ನಿಮ್ಗೆ ಗೊತ್ತಿರಬೇಕು, ಇಷ್ಟು ಹೋದರೆ ಸ್ಟೂಡೆಂಟ್ಗಳು ಕೆಲವರು ಇನ್ಸ್ಟಾರಲ್ಲಿ G20 ಅಂತೇಳಿ ಒಂದು ಸರ್ಕಾರ ಒಂದು ಸಭೆ ಮಾಡಿತು. ಆ ಸಭೆಗೆ ಏನಪ್ಪ ಅಂದರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಶೃಂಗಸಭೆ ಅಂತೇಳಿ ಇಷ್ಟೆಲ್ಲ ಓದಿದ್ರು ಗೊತ್ತಿರ್ತಾರೆ. ಆ 100ನೇ ಶೃಂಗಸಭೆನ ಈ ಸರಿ ಆತಿಥ್ಯನ ಭಾರತಕ್ಕೆ ವಹಿಸೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಅದಕ್ಕೆ 24 ರಾಷ್ಟ್ರಗಳ ಪ್ರಧಾನಮಂತ್ರಿಗಳು ಮತ್ತೆ ಅವರ ಕುಟುಂಬಗಳು ಬರುವಂತ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಇಡೀ ಭಾರತದಾದ್ಯಂತ 11 ರಾಜ್ಯಗಳ 11 ಮಹಿಳೆಯರನ್ನ, ಯಾವುದೇ ರಾಜಕೀಯ ಪಕ್ಷಗಳ ಒಡನಾಟ ಇಲ್ಲದೆ ಇರುವಂತ ಮಹಿಳೆ, ಯಾವುದೇ ಮಠಾಧಿಪತಿಗಳ ಒಡನಾಟ ಇಲ್ಲದೆ ಇರುವಂತ ಮಹಿಳೆಯರನ್ನ ಹುಡುಕಿದಾಗ ಹಲವಾರು ಅರ್ಜಿಗಳನ್ನ ಕರೆದಿರುತ್ತೆ, ನನಗೆ ಗೊತ್ತಿದ್ದಿಲ್ಲ. ಅರ್ಜಿ ಕರೆದು ಹಲವಾರು ಲಕ್ಷಾಂತರ ಅರ್ಜಿಗಳು 11 ರಾಜ್ಯಗಳಿಂದ ಹೋದಾಗ ನಮ್ಮ ರಾಜ್ಯದಲ್ಲಿ ಕೂಡ ಲಕ್ಷಾಂತರ ಅರ್ಜಿಗಳು ಹೋಗಿ ಅನ್ವಾನ್ಸ್ಮೆಂಟ್ ಆದಾಗ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ನನ್ನ ಹೆಸರು ಅನ್ವಾನ್ಸ್ ಆಗಿದ್ದು ನಿಜಕ್ಕೂ ನಾನು ಇರಕ್ಕಾರೆ. ಯಾಕೆಂದ್ರೆ ನನ್ನ ಅರ್ಜಿನೇ ಅದಕ್ಕೆ ಆಗ್ತೇ ಇದ್ದಂಥವ್ರು. ಅವಾಗ ನೋಡಿದಾಗ ಅದು ಸ್ಟೇಟ್ಮೆಂಟ್ ಯಾರು ನನಗೆ ಎಲ್ಲರೂ ಬೆಳವಣಿಗೆ ರಾಣಿ ಕಂಗ್ರಾಚುಲೇಷನ್ ಅಂತ ಯಾಕೆ ಏನು ಅಂತ ಕೇಳಿದ್ರೆ ಪೇಪರ್ ಸ್ಟೇಟ್ಮೆಂಟ್ ನೀವು ಸುಳ್ಳು ಹೇಳ್ತಿದ್ದೀರಾ ಅಂದರೆ ಇಲ್ಲ ನನಗೇನು ವಿಚಾರ ಗೊತ್ತಿಲ್ಲ ಹೇಳಿ ಅಂದಾಗ ಪೇಪರ್ ಸ್ಟೇಟ್ಮೆಂಟ್ನ ಕಳ್ಸೋದಕ್ಕೆ ಶುರು ಮಾಡೋ ಪ್ರೆಸ್ ರಿಪೋರ್ಟು ಹಲವಾರು ಪ್ರಗತಿಪರ ಸಂಘಟನೆಗಳು ಇಲಾಖೆಗಳು. ಅವಾಗ ನೋಡಿದ್ರೆ ಮಾನ್ಯ ಸ್ವಾಮಿ ಅವರು ಕೃಷಿ ಸಚಿವರಾಗಿದ್ದರು, ಅವರು ನನ್ನ ಹೆಸರನ್ನ ಸ್ಟೇಟ್ಮೆಂಟಲ್ಲಿ ಅನ್ವಾನ್ಸ್ ಮಾಡಿದರು. ಮಂಡ್ಯ ಜಿಲ್ಲೆಯಿಂದ ಇದರ ಹಳೆಗೂಡೂರು ಗ್ರಾಮದ ರಾಣಿ ಚಂದ್ರಶೇಖರ್ ಅವರು G20 ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಆಯ್ಕೆ ಆಗಿದ್ದಾರೆ. ಅವರ ಪೂರ್ಣ ಖರ್ಚು ವೆಚ್ಚಗಳು ಒಬ್ಬ ಮಹಿಳಾ ಅಧಿಕಾರಿಯೊಟ್ಟಿಗೆ ಅವರು ಶೃಂಗಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ ಅಂದಾಗ ನನಗೆ ಫುಲ್ ಶಾಕ್ ಆಗ್ತದೆ. ಸೊ ಅಂಥ ಅರ್ಜಿನೇ ಆಗ್ತದೆ ನನಗೆ ಹೇಗೆ ಸೆಲೆಕ್ಟ್ ಆಗ್ತೀವಿ ನಾನು G20ಗೆ ಕರ್ನಾಟಕದಿಂದ ನಾನು ಭಾಗವಹಿಸ್ತೀನಿ. ಇದು ನನ್ನ ಮತ್ತೊಂದು ಹೆಜ್ಜೆ ಗುರುತುಗಳಲ್ಲಿ ಅಮೂಲ್ಯವಾದಂಥ ಹೆಜ್ಜೆ ಗುರುತುಗಳ ಲೈಫ್ ಬದುಕಿನ ಇತಿಹಾಸದಲ್ಲಿ ಪರ್ಮನೆಂಟ್ ಆಗಿ ಉಳಿದಂಥ ಒಂದು ಹೆಜ್ಜೆ. ಸೊ ಈ ಥರ ಮಾಡ್ತಾ ಇವತ್ತು ಬಂದು ನಿಮ್ಮಲ್ಲಿ ನಿಂತಿದ್ದೀನಿ. ಈಗ ಹೇಳಿ ಒಬ್ಬರು ಸಾಮಾನ್ಯ ರೈತ ಮಹಿಳೆ ಆಗಿದ್ದಂಥವ್ರು ಮತ್ತೆ ಮಧ್ಯದಲ್ಲಿ ಹೇಳೋದು ಮತ್ತೆ ಇವತ್ತೇನು ನೀವೆಲ್ಲ ಸಂಜೀವಿನಿ ಯೋಜನೆ ಸದಸ್ಯರಾಗಿ ಬಂದಿದ್ದೀರೋ ನಮ್ಮದು ಕೂಡ ಕಾಮಧೇನು ಶ್ರೀಶಕ್ತಿ ನಂದಿನಿ ಸರ್ಕಾರ ಇದೆ. ಜಿಲ್ಲಾ ಪಂಚಾಯತಿಗೆ ಸಂಘದ ಹೆಸರಂದ್ರೆ ನನ್ನ ಸಂಘದ ಬಗ್ಗೆ ಹೇಳ್ತೇನೆ. ಸೊ ಈ ಸಂಘದ ಪ್ರತಿನಿಧಿಯಾಗಿ ಈ ಸಂಘದ ಸದಸ್ಯರಾಗಿ ನಾನು ಕೂಡ ಸಂಜೀವಿನಿ ಯೋಜನೆಯ ಒಬ್ಬರು ಫಲಾನುಭವಿ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಅನ್ನಿಸ್ತಿದೆ. ಸೊ ಇದು ನಾನು ನಡೆಸುವಂಥ ಹೆಜ್ಜೆ ಗುರುತುಗಳು. ಈಗ ಹೇಳಿ ನಿಮಗೆ ಈ ನನ್ನ ಹೆಜ್ಜೆ ಗುರುತುಗಳು ಏನು